हरे कृष्ण लोकबंधु जगन्नाथ दास प्रभु जी ಧನ್ಯವಾದ ಪ್ರಣಾಮ್. ಇವ್ರ ಬಗ್ಗೆ ನಾವು ಇಂಟ್ರೊಡಕ್ಷನ್ ಮಾಡ್ತೀನಿ. ಇವರು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದಾರೆ. ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ನಲ್ಲಿ ಸೀನಿಯರ್ ಸ್ಟೇಷನ್ ಕಂಟ್ರೋಲರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೃಷ್ಣ ಆಚರಣೆ ಮಾಡುತ್ತಿದ್ದಾರೆ. ಭಕ್ತಿಶಾಸ್ತ್ರಿ ಎಂಬ ಆಧ್ಯಾತ್ಮಿಕ ಡಿಗ್ರಿ ಪಡೆದಿರುತ್ತಾರೆ ಮತ್ತು ಪ್ರಸ್ತುತ ಭಕ್ತಿಶಾಸ್ತ್ರಿ ಕಾರ್ಯಕ್ರಮದಲ್ಲಿ ಟೀಚರಾಗಿ ಕೂಡ ಸೇವೆ ಮಾಡುತ್ತಿದ್ದಾರೆ. ಲೀಡರ್ ಆಗಿ ಸೇವೆ ಎಲ್ಲರೂ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ಲೋಕಬಂಧು ಪ್ರಭುಗಳನ್ನ ಸ್ವಾಗತ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಲೋಕಬಂಧು ಪ್ರಭು, ಓವರ್ ಟು ಯು. ದಯವಿಟ್ಟು ಸ್ಟಾರ್ಟ್ ಮಾಡಿ. ವೆಲ್ಕಮ್ ಫಾರ್ ದಿಸ್ ಸೆಷನ್. ಥ್ಯಾಂಕ್ ಯು. ಸೊ ಎಲ್ಲರಿಗೂ ಕೂಡ ಇವತ್ತಿನ ವಿಶೇಷವಾದಂತಹ ಭಗವದ್ಗೀತಾ ಸೆಮಿನಾರ್ಗೆ ಇಸ್ಕಾನ್ ಅನ್ನಪೂರ್ಣೇಶ್ವರಿ ನಗರದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಪ್ರಾರ್ಥನೆಯನ್ನ ಮಾಡ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಂ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಿತ್ಯನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಈ ಒಂದು ಅವಕಾಶವನ್ನು ಕೊಟ್ಟಂತಹ ಇಸ್ಕಾನ್ ಅನ್ನಪೂರ್ಣೇಶ್ವರಿ ನಗರದ ಎಲ್ಲ ಭಕ್ತರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭವನ್ನ ಮಾಡೋಣ. ಸೊ ಎಲ್ಲ ಝೂಮ್ನಲ್ಲಿರುವಂತಹ ಎಲ್ಲ ಭಕ್ತರಿಗೆ ಒಂದು ಚಿಕ್ಕದಾದಂತಹ ಮನವಿ. ಸಾಧ್ಯವಾದಷ್ಟು ನೀವೆಲ್ಲರೂ ಕೂಡ ವಿಡಿಯೋನ, ಕೆಲವರು ಯಾರಿಗೆ ಸಾಧ್ಯವಾಗುತ್ತೋ ಅವ್ರ ವಿಡಿಯೋನ ಆನ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಿ. ಮತ್ತೆ ಈ ಒಂದು ಸೆಷನ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ನಾನು ಕೇಳ್ಕೊತೀನಿ. ಏನಾದ್ರು ಪ್ರಶ್ನೆಗಳಿದ್ದಾಗ ಅಥವಾ ಏನಾದ್ರು ನಿಮ್ಮ ಒಂದು ಅನಿಸಿಕೆಗಳನ್ನು ಹೇಳಬೇಕು ಅನ್ನೋವಾಗ ನೀವು ಮುಕ್ತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮತ್ತೆ ಕಾರ್ಯಕ್ರಮದ ಕೊನೆಯಲ್ಲಿ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳಬಹುದು. ಬೇರೆಯವರು ಮಾತನಾಡುವಾಗ ಅವರ ಒಂದು ಪ್ರತಿಕ್ರಿಯೆಗೆ ನೀವೆಲ್ಲರೂ ಕೂಡ ಗೌರವಿಸಬೇಕು ಅಂತ ಕೂಡ ನಾನು ಕೇಳ್ಕೊತೀನಿ. ಇಲ್ಲಿ ಒಂದು ಚಿಕ್ಕದಾದಂಥ ಒಂದು ವಿಡಿಯೋನ ನಾನು ಪ್ಲೇ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಅರ್ಥ ಆಗುತ್ತೆ ಅಂತ ಯಾರಾದರೂ ಕೂಡ ಒಬ್ರು ಹೇಳ್ಬೋದು. ತುಂಬ ಒಂದು 7-8 ಸೆಕೆಂಡ್ ವಿಡಿಯೋ ಅಷ್ಟೇನೆ. ಜಸ್ಟ್ ಅದನ್ನು ನೋಡಿ, ಸೌಂಡ್ ಏನಿರೋದಿಲ್ಲ, ನೋಡ್ಬಿಟ್ಟು ಯಾರಾದರೂ ಒಬ್ರು ಅದರ ಅನಿಸಿಕೆಯನ್ನ ಹೇಳಿ.
ಓಕೆ. ಸೊ ಇವಾಗ ಈ ಒಂದು ವಿಡಿಯೋನ ನೀವು ನೋಡಿದ್ರಿ. ಸೊ ಆ ವಿಡಿಯೋದಲ್ಲಿ ಏನಿತ್ತು ಅಂತ ಯಾರಾದ್ರೂ ಒಬ್ರು ಹೇಳ್ಬೋದಾ? ಏನು ಅರ್ಥ ಆಯ್ತು? ಚಿಕ್ಕದಾದಂಥ ಒಂದು ವಿಡಿಯೋದಲ್ಲಿ ಒಂದು ದೊಡ್ಡದಾದಂಥ ಒಂದು ಸಂದೇಶನೇ ಇದೆ. ಯಾರು ಹೇಳ್ಬೋದು? ಎಸ್. ಹರೇ ತುಂಬಾ ಕೃಷ್ಣ ಪ್ರಭುಜಿ. ಎಸ್ ಮಾತಾಜಿ. ಹಾ ಪ್ರಭುಜಿ, ಅಂದ್ರೆ ಇದು ಫ್ರೀ ಭಗವದ್ಗೀತಾ ಕ್ಲಾಸ್ ಚಾರ್ಜ್ ಅಂದ್ರೆ ನೋ ಚಾರ್ಜಸ್ ಅಂತ ಹೇಳಿದ್ರು ಕೂಡ ಇದಕ್ಕೆ ಯಾರು ಬರ್ಲಿಕ್ಕಿಲ್ಲ, ಯಾರಿಗೂ ಮನ್ಸು ಕೂಡ ಇಲ್ಲ ಒಳ್ಳೇದು ಕಲೀಲಿಕ್ಕೆ. ಅದೇ ಈಗ ಕ್ಯಾರೆಕ್ಟರ್ಲೆಸ್ ಮೂವೀಸ್ ನ 500 rupees ಆಗ್ಲಿ ಎಷ್ಟು ಚಾರ್ಜಸ್ ಆಗ್ಲಿ ಅವ್ರು ಕೊಟ್ಟು ಹೋಗ್ತಾರೆ. ಆತರ ಮೆಟೀರಿಯಲ್ ಅಟ್ರಾಕ್ಟ್ ಆಗ್ತಾ ಇದಾರೆ ಜನ ಅನ್ನೋದು ಗೊತ್ತಾಗ್ತದೆ ಪ್ರಭುಜಿ. ಥ್ಯಾಂಕ್ ಯು ಮಾತಾಜಿ, ತುಂಬಾ ಚೆನ್ನಾಗಿ ಒಂದು ವಿಚಾರವನ್ನ ಹೇಳಿದಿರಾ. ಕಲಾ ಮಾತಾಜಿ ವಿಡಿಯೋ ಆನ್ ಮಾಡ್ಕೊಂಡಿದ್ರಿ, ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳ್ಬೋದಾ ನಿಮ್ಮ ಅನಿಸಿಕೆನ? ಜಸ್ಟ್ ನಿಮ್ಮ ಮಾತಿನಲ್ಲಿ ನೀವು ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಕಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಒಳ್ಳೇದನ್ನ ಯಾರು ತಗೋತಾ ಇಲ್ಲ ಈಗಿನ ಸಮಾಜ. ಕೆಟ್ಟದನ್ನ ಎಷ್ಟು ದುಡ್ಡು ಕೊಟ್ಬೇಕಾದ್ರೆ ಕೊಂಡ್ಕೊಳ್ತಾರೆ. ನನ್ನ ಅನಿಸಿಕೆ ಅದು. ಇಲ್ಲ, ಸರಿಯಾದ ಅನಿಸಿಕೆಯನ್ನ ನೀವು ವ್ಯಕ್ತಪಡಿಸಿದಿರ ಮಾತಾಜಿ. ತುಂಬಾ ಸೊ ಥ್ಯಾಂಕ್ ಯು ಮಾತಾಜಿ. ಯಾಕೆ ನಾನು ಒಂದು ವಿಡಿಯೋನ ಪ್ಲೇ ಮಾಡಿದೆ ಅಂದ್ರೆ, ಇವತ್ತಿನ ದಿವಸ ಯಾರ್ಯಾರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತ ಸುಮಾರು 30 ಜನ ಈ ಒಂದು ಕಾರ್ಯಕ್ರಮ ನೀವು ಇದರಲ್ಲಿ ಭಾಗವಹಿಸಿದಿರ. ನಿಜವಾಗ್ಲೂ ಕೂಡ ಇದು ತುಂಬಾ ವಿಶೇಷವಾದಂತಹ ಒಂದು ಕಾರ್ಯಕ್ರಮ. ಇದನ್ನೇ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಭಗವದ್ಗೀತೆಯಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ. ಸಾವಿರಾರು ಜನರಲ್ಲಿ ಕೇವಲ ಕೆಲವರು ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಪರಿಪೂರ್ಣತೆಗೋಸ್ಕರ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಒಂದು ಒಳ್ಳೆ ಕಾರ್ಯಕ್ರಮಗಳಲ್ಲಿ ಒಂದು ಒಳ್ಳೆ ವಿಚಾರವನ್ನ ತಿಳುವಳಿಕೆಯನ್ನ ಪಡೆಯೋದಕ್ಕೆ ಸಾವಿರಾರು ಜನರಲ್ಲಿ ಕೇವಲ ಕೆಲವರು ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಒಳ್ಳೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಇನ್ನೂ ಕೆಲವರು ವಿರಳ ಮಾತ್ರ ಜನ ಈ ಒಂದು ಭಗವದ್ಗೀತೆ ಅಂತಹ ಒಂದು ಒಳ್ಳೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಈ ಒಂದು ದಿನ ಯಾರ್ಯಾರು ನಿಜವಾಗ್ಲೂ ಭಾಗವಹಿಸಿದಿರಲ್ಲ, ನೀವೆಲ್ಲರೂ ಕೂಡ ತುಂಬಾ ವಿಶೇಷವಾದಂತಹ ವ್ಯಕ್ತಿಗಳು ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಭಗವದ್ಗೀತೆಯ ಪ್ರಕಾರ. ಇನ್ನ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದಕ್ಕೂ ಮುಂಚೆ ಈಗಾಗಲೇ ಪೂಜ್ಯರಾದಂತಹ ಸುವರ್ಣ ಗೌರಹರಿ ಪ್ರಭು, ಪೂಜ್ಯರಾದಂತಹ ಚಕ್ರಪಾಣಿ ಪ್ರಭು ಮತ್ತೆ ಜಗನ್ನಾಥ್ ಪ್ರಭು ಇವರೆಲ್ಲರೂ ಕೂಡ ನಿಮ್ಗೆ ಹಲವಾರು ವಿಚಾರಗಳನ್ನ ತಿಳುವಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಕಳೆದ ತರಗತಿಗಳಲ್ಲಿ ನೀವೇನನ್ನ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಯಾರಾದ್ರೂ ಜಸ್ಟ್ ಹೇಳ್ಬಹುದಾ? ಯಾರಾದ್ರೂ ನಿಮ್ಮ ಅನಿಸಿಕೆಯನ್ನ ಹೇಳ್ಬೋದು. ಲಾಸ್ಟ್ ಸೆಷನ್ ಅಲ್ಲಿ ಕಳೆದ 3 ವಾರಗಳಿಂದ ನೀವೇನನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ನಾನೇ ಹೆಸರನ್ನ ಕೂಡ ಕೇಳ್ಬೋದಾ? ಸೊ ನೀವು ಪ್ರಯತ್ನ ಪಟ್ಟು ಹೇಳೋದಕ್ಕೆ ಟ್ರೈ ಮಾಡ್ಬೋದು. ಎಸ್ ನೇಹ ಮಾತಾಜಿ, ನಾವು ಲಾಸ್ಟ್ ಸೆಷನ್ ಅಲ್ಲಿ ಯಾವ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ವಿ ಒಂದೊಂದು ಪಾಯಿಂಟ್ಸ್ ನ ಹೇಳ್ತಾ ಹೋಗಿ ಸಾಕು. ಹರೇ ಕೃಷ್ಣ ಪ್ರಭು, ನಾವು ದೇಹ ಮತ್ತೆ ಆತ್ಮದ ಬಗ್ಗೆ ತಿಳ್ಕೊಂಡ್ವಿ ಪ್ರಭು ಲಾಸ್ಟ್ ಸೆಷನ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಮಾತಾಜಿ. ಅಂಡ್ ಶ್ರೀನಿವಾಸ್ ಪ್ರಭು ಹರೇ ಕೃಷ್ಣ ಪ್ರಭುಜಿ. ಎಸ್, ನಾನು ಎಂದರೆ ಯಾರು, ಆತ್ಮ ಮತ್ತು ಜೀವನ ಬಗ್ಗೆ ವಿವರಣೆ ಕೊಟ್ರು ಪ್ರಭುಜಿ. ಓಕೆ, ಥ್ಯಾಂಕ್ ಯು ಮಾತಾಜಿ. ಶ್ರೀನಿವಾಸ್ ಪ್ರಭು, ಬೇರೆ ಇನ್ನೇನ್ ಚರ್ಚೆ ಮಾಡಿದ್ವಿ ಅಂತ ಹೇಳ್ಬೋದಾ? ಅದೇ ಕಳೆದ ವಾರ ಪೂಜ್ಯರಾದ ಜಗನ್ನಾಥ್ ಪ್ರಭುಗಳು ಕೇಳಿಸ್ತಾ ಇದೆಯಾ ಪ್ರಭು? ಕೇಳಿಸ್ತಿದೆ, ಹೇಳಿ ಪ್ರಭು, ಹೇಳಿ. ಅದೇ ಸೃಷ್ಟಿಕರ್ತ, ಅದೇ ಇವರು ನ್ಯೂಟನ್ ಬಗ್ಗೆ ತಿಳಿಸಿದ್ರು. ಮತ್ತೆ ನ್ಯೂಟನ್ ಆಸ್ತಿಕರು, ಮತ್ತೆ ಇವರು ಇನ್ನೊಬ್ರು ವಿಜ್ಞಾನಿ ಬರ್ತಾರ, ಮಂಗನಿಂದ ಮಾನವ ಅಂತ. ಓಕೆ, ಡಾರ್ವಿನ್. ಅಟೋಮಿಕ್ ಅಲ್ಲಿ ಒಂದು ಬ್ಲಾಸ್ಟ್ ಆಗಿ ಒಂದು ಸೃಷ್ಟಿ ಆಯ್ತು ಅಂತ ವಾದ ಮಂಡಿಸ್ತಾರಲ್ಲ, ಅವ್ರ ಹೆಸರು ನೆನಪು ಬರ್ತಾ ಇಲ್ಲ. ಅದಕ್ಕೆ ಪೂರ್ಣವಾಗಿ ವಿವರಣೆ ಕೊಟ್ಟು ಸೃಷ್ಟಿ ಆಗಾಗೆ ಯಾವುದು ಆಗೋದಿಲ್ಲ, ಅದರಿಂದ ಸೃಷ್ಟಿಕರ್ತ ಇರ್ತಾನೆ ಅನ್ನೋದನ್ನ ಸ್ಪಷ್ಟವಾಗಿ ವಿವರಣೆ ಮೂಲಕ ತಿಳಿಸಿದ್ರು. ಥ್ಯಾಂಕ್ ಯು ಪ್ರಭು, ತುಂಬಾ ಒಳ್ಳೆ ವಿಚಾರವನ್ನ ನೀವು ಇವತ್ತು ಹೇಳಿದ್ದೀರಾ. ನೋಡಿ, ನಾನು ಜಸ್ಟ್ ಸಮ್ಮರಿಯನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ, ಸೊ ದಟ್ ಇವತ್ತಿನ ಸೆಷನ್ಗೆ ಹಿಂದಿನ ಸೆಷನ್ಗೆ ನಿಮ್ಗೆ ಏನಾಗುತ್ತೆ ಒಂದು ಲಿಂಕ್ ಸಿಗುತ್ತೆ. ಓಕೆನಾ? ಸೊ ನಾವೀಗಾಗಲೇ ಪ್ರಾರಂಭದ ಹಂತಗಳಲ್ಲಿ ನಾವೇನನ್ನ ಚರ್ಚೆ ಮಾಡಿದೀವಿ ಅಂದ್ರೆ, ಮೊದಲನೇದಾಗಿ ಭಗವದ್ಗೀತೆಯ ಒಂದು ಮಹಿಮೆಗಳು ಏನು, ಭಗವದ್ಗೀತೆಯನ್ನ ನಾವು ಏಕೆ ಅಧ್ಯಯನವನ್ನ ಮಾಡಬೇಕು,
ಭಗವದ್ಗೀತೆಯಲ್ಲಿ ಏನೆಲ್ಲ ವಿಚಾರಗಳಿದೆ, 5 ವಿಚಾರಗಳು ಏನೆಲ್ಲ ಇದೆ, ಮತ್ತೆ ಭಗವದ್ಗೀತೆಯನ್ನ 3 ಭಾಗಗಳಾಗಿ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗಗಳಾಗಿ ಅದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ವಿವರಣೆಗಳು, ಜೊತೆಲಿ ನಮ್ಮಲ್ಲಿರುವಂತಹ ಹಲವಾರು ಪ್ರಶ್ನೆಗಳು. ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಅವಾಗಲೇ ಮಾತಾಜಿ ಹೇಳಿದ್ರು, ನಾನು ಯಾರು, ನಾನು ಯಾರು, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ನಾನು ನಿಜವಾಗ್ಲೂ ಈ ದೇಹನ ಅಥವಾ ದೇಹ ಬಿಟ್ಟು ಬೇರೆನಾ ನಾನು ಅನ್ನೋ ಒಂದು ವಿಚಾರವಾಗಿ ಕೂಡ ನಾವು ಚರ್ಚೆಯನ್ನ ಮಾಡ್ತಾ, ಮೊದಲನೇ ಸೆಷನ್ ಅಲ್ಲಿ ನಾವು ಎಂಡಲ್ಲಿ ನಾವೇನು ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ನಾನು ಅಂದ್ರೆ ಜೀವಾತ್ಮ ಅನ್ನೋದನ್ನ ನಾವು ಪ್ರಾರಂಭದಲ್ಲಿ ಅರ್ಥವನ್ನ ಮಾಡ್ಕೊಂಡಿದ್ವಿ. ಎರಡನೇ ಸೆಷನ್ ಅಲ್ಲಿ, ಸೊ ಮೊದಲನೇ ಸೆಷನ್ ಅಲ್ಲಿ ನಾನು ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ನಾನು ಅಂದ್ರೆ ಆತ್ಮ, ನಾನು ಅಂದ್ರೆ ಈ ಒಂದು ಮೂಳೆ ಮಾಂಸಗಳಿಂದ ಮಾಡಿದಂತಹ ದೇಹ ಮಾತ್ರ ಅಲ್ಲ, ನಾನು ಅಂದ್ರೆ ಆತ್ಮ ಅಂತ ತಿಳುವಳಿಕೆ ಪಟ್ಕೊಂಡ್ವಿ. ಎರಡನೇ ಭಾಗದಲ್ಲಿ ದೇವರು ಅಂದ್ರೆ ಯಾರು, ಮತ್ತೆ ದೇವರ ಬಗ್ಗೆ ಅರಿವು. ಸಾಮಾನ್ಯವಾಗಿ ಇದೊಂದು ಪ್ರಶ್ನೆ ಒಂಥರ ಮಲ್ಟಿ ಮಿಲಿಯನಿಯರ್ ಕ್ವಶನ್ ಅಂತಾನೆ ನಾವು ಇದನ್ನ ಕರಿಬಹುದು. ಯಾಕಂದ್ರೆ ಹಿಂದಿನ ದಿನಗಳಲ್ಲಿ ಭಗವಂತನ ಅರಿವಿಗೆ ತುಂಬಾ ಸರಳವಾಗಿ ಎಲ್ಲರೂ ಕೂಡ ಒಪ್ಪುವಂತಹ ಮಾತು. ದೇವರು ಅನ್ನೋ ಒಂದು ವಿಚಾರನೇ, ಆ ಒಂದು ಸತ್ಯಾಂಶವನ್ನ ಸರಳವಾಗಿ ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ಎಲ್ಲರೂ ಕೂಡ ಒಪ್ಪುವಂತಹ ಮಾತು. ಆದರೆ ಇವತ್ತಿನ ದಿನಗಳಲ್ಲಿ ಎಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ದೇವರು ಇದ್ದಾನ ಅನ್ನೋದೇ ಒಂದು ದೊಡ್ಡ ಮಲ್ಟಿ ಮಿಲಿಯನಿಯರ್ ಪ್ರಶ್ನೆಯಾಗಿ ನಮಗೆಲ್ಲರೂ ಕೂಡ ಕೂತಿದೆ. ಸೊ ಇದು ಒಂದು ದೊಡ್ಡದಾದಂಥ ಒಂದು ನಾಸ್ತಿಕವಾದ. ಸೊ ಯಾವುದನ್ನ ತುಂಬಾ ಸರಳವಾಗಿ ಸತ್ಯವನ್ನ ಒಪ್ಕೋತಾ ಇದ್ರೋ ಅದ್ರ ಮೇಲೆ ಇವತ್ತಿನ ದಿವಸ ಹೆಚ್ಚಿಗೆ ಪ್ರಶ್ನೆಗಳನ್ನು ಮಾಡುವಂತಹ ಪರಿಸ್ಥಿತಿ ನಮ್ದಿದೆ. ಇದನ್ನ ನಾಸ್ತಿಕವಾದ ಅಂತ ಕೂಡ ಕರೀತಾರೆ. ಮತ್ತೆ ಒಂದು ಉದಾಹರಣೆ ಮುಖಾಂತರ ಕೂಡ ನಮಗೆ ತಿಳುವಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಯಾವ ರೀತಿ ಅಂದ್ರೆ ಒಂದು ಕಪ್ಪೆದು ಉದಾಹರಣೆಯನ್ನ ಕೊಡ್ತಾರೆ. ಬಾವಿಯಲ್ಲಿರುವಂತಹ ಒಂದು ಕಪ್ಪೆ ಏನ್ ಮಾಡುತ್ತೆ ಅಂದ್ರೆ, ಆ ಬಾವಿಯಲ್ಲಿರುವಂತಹ ಕಪ್ಪೆಗೆ ಆ ಸಮುದ್ರದಿಂದ ಇನ್ನೊಂದು ಕಪ್ಪೆ ಬಂದಿರುತ್ತೆ. ಬಂದಾಗ ಆ ಕಪ್ಪೆ ಕೇಳುತ್ತೆ, ಸೊ ಸಮುದ್ರ ಎಷ್ಟು ದೊಡ್ಡದಾಗಿದೆ, ಈ ಬಾವಿ ಎಷ್ಟಿದೆಯಾ, ಅಥವಾ ಈ ಬಾವಿಯಿಂದ ಇನ್ನು ಸ್ವಲ್ಪ ದೊಡ್ಡದಾಗಿದೆಯಾ, ಅಥವಾ ಅದಕ್ಕಿಂತ ದೊಡ್ಡದಾಗಿದೆ, 2 ಪಟ್ಟಿದೆಯಾ, 3 ಪಟ್ಟಿದೆಯಾ. ಈ ಪ್ರಕಾರವಾಗಿ ಕಪ್ಪೆ ಒಂದು ಸಮುದ್ರವನ್ನ ತನ್ನದೇ ಆದಂತಹ ಕ್ಷುಲ್ಲಕವಾದಂತಹ ತಿಳುವಳಿಕೆಯಿಂದ ಅದರ ಒಂದು ಅರಿವನ್ನ ಪಡೆಯೋದಕ್ಕೆ ಪ್ರಯತ್ನವನ್ನ ಮಾಡುತ್ತೆ. ಅದೇ ಪ್ರಕಾರವಾಗಿ ನಾಸ್ತಿಕರಾದವರು ಕೂಡ ನಮಗೆ ಗೊತ್ತಿರುವಂತಹ, ನಾಸ್ತಿಕರಿಗೆ ಗೊತ್ತಿರುವಂತಹ ಒಂದು ಕ್ಷುಲ್ಲಕವಾದಂತಹ ಮತ್ತೆ ಯಾವುದೇ ಅನುಭವವಿಲ್ಲದಂತಹ ವಿಧಾನಗಳಿಂದ ದೇವರನ್ನ ತಿಳುವಳಿಕೆಯನ್ನು ಪಡೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಕಡೆಗೆ ದೇವರಿಲ್ಲ ಅಂತ ಹೇಳ್ತಾರೆ. ಆದರೆ ದೇವರಿದ್ದಾನೆ ಅನ್ನೋದಕ್ಕೆ ಹಲವಾರು ನಿದರ್ಶನಗಳ ಮುಖಾಂತರ ನಾವು ಕಳೆದ ವಾರ ಚರ್ಚೆಯನ್ನ ಮಾಡಿದ್ವಿ. ಶ್ರೀನಿವಾಸ್ ಪ್ರಭು ಕೂಡ ಅದೇ ವಿಚಾರವನ್ನ ಹೇಳಿದ್ರು. ಸೊ ಒಂದು ಒಳ್ಳೆ ಉದಾಹರಣೆ ಮುಖಾಂತರ ನಾವು ತಿಳುವಳಿಕೆಯನ್ನು ಕೂಡ ಪಟ್ಟಿದ್ದೇವೆ. ದೇವರು ಇದ್ದಾನೆ ಅನ್ನೋದಕ್ಕೆ ತುಂಬಾ ಸರಳವಾಗಿ ಕೂಡ ನಾವು ಅರ್ಥ ಮಾಡೋದಾದ್ರೆ ಅದನ್ನ ಹೇಳ್ತಾರೆ, ದೇವರನ್ನ 3 ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು. 3 ರೀತಿಯಲ್ಲಿ ದೇವರಿದ್ದಾನೆ ಅನ್ನೋದನ್ನ ನಾವು ತಿಳುವಳಿಕೆ ಪಡಿಬಹುದು. ಮೊದಲನೇದಾಗಿ ಗುರುಗಳು, ಎರಡನೇದಾಗಿ ಸಾಧು, ಮೂರನೇದಾಗಿ ಶಾಸ್ತ್ರ. ಈ 3ರ ಆಧಾರದ ಮೇಲೆ ನಾವೇನ್ ಮಾಡ್ಬೋದು ಅಂದ್ರೆ ಭಗವಂತನ ಇರುವಿಕೆಯನ್ನ ನಾವು ಅರ್ಥ ಮಾಡ್ಬೋದು. ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ಒಂದು ಸೃಷ್ಟಿ ಇದೆ ಅಂದ್ರೆ ಆ ಸೃಷ್ಟಿ ಹಿಂದೆ ಒಬ್ಬ ಸೃಷ್ಟಿಕರ್ತ ಇರಲೇಬೇಕು. ಒಂದು ಬೆಸ್ಟ್ ಎಕ್ಸಾಂಪಲ್, ಒಂದು ಸುಂದರವಾದಂತಹ ಒಂದು ತೋಟ ಇದೆ ಅಂತ ಅನ್ಕೊಳ್ಳಿ. ಆ ಸುಂದರವಾದಂತಹ ತೋಟ ಇದೆ ಅಂದ್ರೆ ಆ ತೋಟದ ಹಿಂದೆ ಒಬ್ಬ ತೋಟಗಾರ ಒಬ್ಬ ಇರಲೇಬೇಕಲ್ವಾ, ಅಷ್ಟು ಚೆನ್ನಾಗಿ ತೋಟ ಎಲ್ಲ ಬೆಳಿಬೇಕಂದ್ರೆ. ಅದೇ ಪ್ರಕಾರವಾಗಿ ಇಡೀ ಭೌತಿಕ ಜಗತ್ತು ಏನ್ ಈ ಒಂದು ಪ್ರಪಂಚ ಇದೆಯಲ್ಲ, ಬ್ರಹ್ಮಾಂಡ ಇದೆಯಲ್ಲ, ಈ ಬ್ರಹ್ಮಾಂಡದಲ್ಲಿ ಸೂರ್ಯ ಇದ್ದಾನೆ, ಸೂರ್ಯನ ಸುತ್ತ ಹಲವಾರು ಗ್ರಹಗಳು ತನ್ನ ಕಕ್ಷದ ಮೇಲೆ ಸುತ್ತಾ ಇರುತ್ತೆ. ಆ ಪ್ರಕಾರವಾಗಿ ಹಗಲಾಗುತ್ತೆ, ഇരുಳಾಗುತ್ತೆ. ಆ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ನಮ್ಮ ದಿನವನ್ನ, ನಮ್ಮ ಕಾಲವನ್ನ, ನಮ್ಮ ವರ್ಷವನ್ನ, ತಿಂಗಳುಗಳನ್ನ ನಾವೇನ್ ಮಾಡ್ತೀವಿ, ಲೆಕ್ಕಾಚಾರವನ್ನ ಮಾಡ್ತಾ ಹೋಗ್ತಾ ಇರ್ತೀವಿ. ಇದೆಲ್ಲ ಇಷ್ಟೊಂದು ಲೆಕ್ಕಾಚಾರವಾಗಿ ಪರ್ಫೆಕ್ಟ್ ಆಗಿ ಹೋಗ್ಬೇಕಂದ್ರೆ ಇದರಿಂದ ಒಬ್ಬ ನಿಯಾಮಕ ಇರಲೇಬೇಕಲ್ವಾ. ಇನ್ನೂ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕಂದ್ರೆ ನಾವೆಲ್ಲ ಬೆಂಗಳೂರಲ್ಲಿ ಇದ್ದೀವಿ. ಬೆಂಗಳೂರಲ್ಲಿ ಒಂದು ದೊಡ್ಡ ಟ್ರಾಫಿಕ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ದೊಡ್ಡ ಟ್ರಾಫಿಕ್ಗಳಲ್ಲಿ ಏನಿರುತ್ತೆ ಅಂದ್ರೆ ಟ್ರಾಫಿಕ್ ಸಿಗ್ನಲ್ ಇರುತ್ತೆ. ಸೊ ಟ್ರಾಫಿಕ್ ಸಿಗ್ನಲ್ ಇದೆ, ರೆಡ್ ಬಂದಾಗ ಸ್ಟಾಪ್ ಮಾಡ್ತೀವಿ, ಗ್ರೀನ್ ಬಂದಾಗ ಮೂವ್ ಮಾಡ್ತೀವಿ. ಆದ್ರೆ ನಮ್ಗೆ ಯಾರು ಕಾಣಿಸೋದಿಲ್ಲ. ಇದರಿಂದ ಈ ರೆಡ್ ಹೆಂಗ್ ಬರ್ತಿದೆ, ಗ್ರೀನ್ ಹೆಂಗ್ ಬರ್ತಿದೆ, ನಮ್ಗೆ ಇದೇನೋ ಕಾಣಿಸೋದಿಲ್ಲ. ಹಾಗಂದ ಮಾತ್ರಕ್ಕೆ ಇದರಿಂದ ಯಾರೋ ಒಬ್ಬ ಕಂಟ್ರೋಲ್ ಮಾಡ್ತಾ ಇರ್ತಾನ, ಟ್ರಾಫಿಕ್ ಕಂಟ್ರೋಲರ್, ಟ್ರಾಫಿಕ್ ಪೊಲೀಸು, ಅವ್ರಿಲ್ಲ ಅಂತ ಅರ್ಥನಾ? ಅದೇ ಪ್ರಕಾರವಾಗಿ ಭಗವಂತ ಏನ್ ಮಾಡ್ತಾನಂದ್ರೆ ಈ ಎಲ್ಲವನ್ನು ಕೂಡ ತನ್ನ ನಿಯಂತ್ರಣದಲ್ಲಿ ಭಗವಂತನೇ ಇದನ್ನೆಲ್ಲವನ್ನು ಕೂಡ ನಿಯಂತ್ರಣ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಲಾಸ್ಟ್ ಸೆಷನ್ ಅಲ್ಲಿ ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತು ಧನಂಜಯ ಮೈ ಸರ್ವಂ ಇದಂ ಪ್ರೋಕ್ತಂ ಸೂತ್ರೇ ಮಣಿಗಣ ಇವ. ಎಲ್ಲ ಮಣಿಗಳು ಒಂದು ದಾರದ ಆಧಾರದ ಮೇಲೆ ನಿಂತಿರುತ್ತೆ.
ಅದೇ ಪ್ರಕಾರವಾಗಿ ಇಡೀ ಪ್ರಪಂಚ ಭಗವಂತನ ಆಧಾರದ ಮೇಲೆ ನಿಂತಿರುತ್ತೆ ಅನ್ನೋದಕ್ಕೆ, ಅದರಲ್ಲೂ ಕೂಡ ಭಗವಂತ ಅನ್ನೋದಕ್ಕೆ ಲಾಸ್ಟ್ ಟೈಮು ಜಗನ್ನಾಥ್ ಪ್ರಭು ಅವರು ಭಗವಂತನ ಸಾಕ್ಷಾತ್ಕಾರವನ್ನ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದಯತಿ. ಸೊ ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮನ ಸಾಕ್ಷಾತ್ಕಾರ, ಮತ್ತೆ ಭಗವಂತ ಖುದ್ದಾಗಿ ದೇವೋತ್ತಮ ಪರಮ ಪುರುಷ ಕೃಷ್ಣ ಅನ್ನೋದನ್ನ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮದೇವರು, ಶಿವ ಎಲ್ಲರೂ ಕೂಡ ಹೇಳಿರೋದನ್ನ ನಾವೇನ್ ಮಾಡಿದೀವಿ, ತಿಳುವಳಿಕೆಯನ್ನ ಪಟ್ಟಿದೀವಿ. ಸೊ ಇನ್ನ ಇವತ್ತಿನ ಸೆಷನ್ ಅಲ್ಲಿ ಈಗಾಗಲೇ ನಾವೇನ್ ಮಾಡಿದೀವಿ ಅಂದ್ರೆ, ನಾನು ಯಾರು, ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನ ತಿಳುವಳಿಕೆಯನ್ನ ಪಟ್ಟಿದ್ವಿ. ಎರಡನೇದಾಗಿ ಭಗವಂತ ಯಾರು, ದೇವರು ಯಾರು ಅನ್ನೋದನ್ನ ನಾವು ತಿಳುವಳಿಕೆಯನ್ನ ಪಟ್ಟಿದ್ವಿ. ಇವತ್ತಿನ ವಿಚಾರ ತುಂಬಾ ವಿಶೇಷವಾದಂತ ವಿಚಾರ. ಸೊ ಇವೆರಡು ತಿಳುವಳಿಕೆಯನ್ನ ಪಟ್ಕೊಂಡಂತಹ ನಾವು ಇವತ್ತು ನಾವೇನನ್ನ ಚರ್ಚೆಯನ್ನ ಮಾಡ್ತೀವಂದ್ರೆ, ಇಲ್ಲೆಲ್ಲರೂ ಕೂಡ ಒಂದು ಇಮೇಜನ್ನ ನೀವು ಇವಾಗ ನೋಡಬಹುದು. ಈ ಇಮೇಜ್ ಅಲ್ಲಿ ಒಬ್ಬ ವ್ಯಕ್ತಿ ಆ ಒಂದು ಬೈನಾಕ್ಯುಲರ್ ಹಾಕೊಂಡು ಹುಡುಕ್ತಾ ಇದ್ದಾರೆ. ಏನನ್ನ ಹುಡುಕ್ತಾ ಇದ್ದಾರೆ? ಅದೇ ಪ್ರಕಾರವಾಗಿ ನಾವು ನಮ್ಮ ಜೀವನದಲ್ಲಿ ಏನನ್ನ ಹುಡುಕ್ತಾ ಇದ್ದೀವಿ? ಪ್ರತಿಯೊಬ್ಬರು ಕೂಡ ಅವರವರ ಜೀವನದಲ್ಲಿ ಯಾವುದಕ್ಕೋಸ್ಕರ ನಾವು ಹುಡುಕ್ತಾ ಇದ್ದೀವಿ, ಏನನ್ನ ನಾವು ಬಯಸ್ತಾ ಇದ್ದೀವಿ ಅನ್ನೋದೇ ಇವತ್ತಿನ ವಿಷಯ. ಸೊ ಯಾರಾದ್ರೂ ಹೇಳ್ಬೋದಾ, ನಮ್ಮ ಜೀವನದಲ್ಲಿ ನಾವು ಏನನ್ನ ಹುಡುಕ್ತಾ ಇದ್ವಿ, ಏನನ್ನ ಬಯಸ್ತಾ ಇದ್ವಿ ಅನ್ನೋದನ್ನ ಯಾರಾದ್ರೂ ಹೇಳ್ಬೋದಾ? ಚಾಟ್ ಬಾಕ್ಸ್ ಅಲ್ಲಿ ಕೂಡ ಹಾಕ್ಬೋದು, ಅಥವಾ ನೀವು ನೇರವಾಗಿ ಕೂಡ ಹೇಳ್ಬೋದು. ದುಡ್ಡು ಈಗಿನವರೆಲ್ಲ ದುಡ್ಡು, ನೆಮ್ಮದಿ ಬಯಸಲ್ಲ. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಕಲಾ ಮಾತಾಜಿ ಅವರು ಹೇಳ್ತಿದ್ದಾರೆ, ಎಲ್ರು ಏನನ್ನ ಬಯಸ್ತಾ ಇದ್ದೀವಿ ಅಂದ್ರೆ ಹಣ ಬಯಸ್ತಾ ಇದ್ದೀವಿ. ಎಸ್, ಬೇರೆಯವರು ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಬಯಕೆ ಇದ್ದೇ ಇರುತ್ತೆ. ಫಸ್ಟ್ ಪ್ರಿಫರೆನ್ಸ್. ಎಸ್, ಥ್ಯಾಂಕ್ ಯು ಕಲಾ ಮಾತಾಜಿ. ಬೇರೆಯವ್ರು ಮಾತಾಡಕ್ಕೆ ನಾವು ಇವಾಗ ಅವಕಾಶವನ್ನ ಕೊಡೋಣ. ಎಸ್ ಪ್ರಭುಜಿ, ನಮ್ಮ ಹತ್ರ ಎಷ್ಟೇ ಇದ್ರು ಪಕ್ಕದವ್ರ ಹತ್ರ ಏನಿದೆ ಅದನ್ನ ನಾವು ಪಡ್ಕೋಬೇಕು ಅಂತ. ಎಸ್ ಎಸ್ ಓಕೆ. ಸೊ ನಮ್ಗೆ ದುರಾಸೆ, ಬೇರೆಯವ್ರದ್ದು ಏನಲ್ಲಿ ಇದೆ ಅದನ್ನೆಲ್ಲ ಪಡಿಬೇಕು ಅನ್ನೋ ಆಸೆ. ಇನ್ನೇನನ್ನ ಹುಡುಕ್ತಾ ಇದ್ವಿ? ಪ್ರತಿಯೊಬ್ಬರ ಜೀವನದಲ್ಲಿ ಏನ್ ಬೇಕು ನಿಮ್ಗೆ ಆಕ್ಚುಲಿ? ನೆಮ್ಮದಿ. ಥ್ಯಾಂಕ್ ಯು ಮಾತಾಜಿ. ಸೊ ಏನಿದ್ರೆ ಏನು, ಅಟ್ ದಿ ಎಂಡ್ ನೆಮ್ಮದಿ ಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಮೇಲೆ ಸಂತೋಷ. ಉಮೇಶ್ ಅವರು ಹೇಳ್ತಿದ್ದಾರೆ ಸಂತೋಷ. ಥ್ಯಾಂಕ್ ಯು ಪ್ರಭು. ಎಕ್ಸಾಕ್ಟ್, ತುಂಬಾ ಒಳ್ಳೆ ಉತ್ತರವನ್ನ ಕೊಡ್ತಾ ಇದ್ರ. ಇನ್ನೊಂದಿಬ್ರು ಹೇಳಿ. ಖುಷಿ. ಜಮುನಾ ಮಾತಾಜಿ ಅವರು ಹೇಳ್ತಿದ್ದಾರೆ ಖುಷಿ. ಆಮೇಲೆ ಮನಃಶಾಂತಿ. ಓಕೆ, ಎಲ್ರು ಕೂಡ ತುಂಬಾ ಹತ್ತಿರದ ಉತ್ತರಕ್ಕೆ ಬರ್ತಾ ಇದ್ರು. ಎಲ್ರು ಸರಿಯಾದ ಉತ್ತರವನ್ನ ಹೇಳ್ತಾ ಇದ್ರ. ಇನ್ನೊಬ್ರು ಹೇಳಿ. ಭಗವಂತನ ಹುಡುಕ್ತಾ ಇದ್ವಿ ಪ್ರಭು. ಅದ್ಭುತ. ಭಗವಂತನ ಚಾಟ್ ಬಾಕ್ಸ್ ಅಲ್ಲಿ ಹೇಳಿದ್ರೆ ಹ್ಯಾಪಿ ಅಂತ. ಇನ್ನೊಬ್ರು ಯಾರು ಹೇಳ್ತಿದ್ದಾರೆ? ಹೇಳಿ ಮತ್ತೆ ಹರ್ಷಿತಾ ಮಾತಾಜಿ, ಇನ್ನೊಂದ್ಸರಿ ಹೇಳಿ. ಸುಖ. ಓಕೆ, ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು. ಸೊ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಎಲ್ಲರೂ ಕೂಡ ತುಂಬಾ ಓಕೆ. ನಾವೆಲ್ಲರೂ ಕೂಡ ಏನನ್ನ ಹುಡುಕ್ತಾ ಇದ್ದೀವಿ ಅಂದ್ರೆ, ನಾವೆಲ್ಲರೂ ಕೂಡ ಏನನ್ನ ಹುಡುಕ್ತಾ ಇದೀವಿ ಅಂದ್ರೆ, ಒಬ್ಬ ಚಿಕ್ಕ ಬಾಲಕನಿಂದ ಹಿಡಿದು ಒಬ್ಬ ಮುದುಕನವರೆಗೂ ಕೂಡ ನಾವೇನನ್ನ ಹುಡುಕ್ತಾ ಇದೀವಿ ಅಂದ್ರೆ ಸಂತೋಷವನ್ನ ಹುಡುಕ್ತಾ ಇದ್ದೀವಿ. ಇವತ್ತಿನ ವಿಷಯ ಏನು ಅಂದ್ರೆ, ನಾವೆಲ್ಲರೂ ಕೂಡ ಮೊದಲನೇದಾಗಿ ನಾವು ಜೀವಾತ್ಮ ಅಹಂ ಬ್ರಹ್ಮಾಸ್ಮಿ ಅಂತ ಅರ್ಥ ಮಾಡ್ಕೊಂಡ್ವಿ. ಎರಡನೇದಾಗಿ ಭಗವಂತ ಯಾರು, ಅವ್ರಿಗೂ ನನಗೂ ಸಂಬಂಧ ಏನು ಅಂತ ತಿಳುವಳಿಕೆ ಪಟ್ಕೊಂಡ್ವಿ. ಮೂರನೇದಾಗಿ ಆ ಜೀವಾತ್ಮದ ಒಂದು ಸ್ವಭಾವ ಏನಂದ್ರೆ ಆನಂದಮಯೋಭ್ಯಾಸ. ನಾವೆಲ್ಲರೂ ಕೂಡ ಒಂದು ಸ್ವಭಾವ ಇರುತ್ತಲ್ಲ, ನಮ್ದು ಒಂದು ಸ್ವಭಾವ ಏನಂದ್ರೆ ನಾವ್ ಯಾವಾಗ್ಲೂ ಕೂಡ ಸುಖವಾಗಿರ್ಬೇಕು, ನಾವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಯಾರನ್ನಾರ ನಾವು ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಎಷ್ಟು ಸುಖ ಬೇಕು ಅಂದ್ರೆ ನನ್ಗೆ ಇಷ್ಟು ಸುಖ ಬೇಕು ಅಂತ ಹೇಳ್ತೀವಿ. ನಿಮ್ಗೆ ಎಷ್ಟು ದುಃಖ ಬೇಕು ಅಂದ್ರೆ ದುಃಖ ಅನ್ನೋ ಮಾತು ಮಾತ್ರ ನಮ್ಮ ಮನೆ ಬಾಗಿಲಿಗೂ ಬರಬಾರ್ದು ಅಂತ ಹೇಳ್ತೀವಿ. ಸೊ ಒಟ್ಟಾರೆಯಾಗಿ ನಾವೆಲ್ಲರೂ ಕೂಡ ಹುಡುಕ್ತಾ ಇರೋದೇನೆಂದ್ರೆ ಸುಖವನ್ನ. ಯಾಕಂದ್ರೆ ಆ ಸುಖ ಪ್ರತಿಯೊಬ್ಬ ಆಧ್ಯಾತ್ಮಿಕವಾದಂತಹ ಜೀವಾತ್ಮದ ಒಂದು ಸ್ವಭಾವ. ನಾವ್ ಯಾವಾಗ್ಲೂ ಸುಖವಾಗಿರೋರೆ. ಆದ್ರೆ ಏನಾಗಿದೆ ಅಂದ್ರೆ, ಯಾವಾಗ್ಲೂ ಸುಖವನ್ನ ಬಯಸುವಂತಹ ನಾವು ಇಲ್ಲಿ ನಾವೇನ್ ಮಾಡಿದೆ, ತುಂಬಾ ಕಷ್ಟವನ್ನ ಪಡ್ತಾ ಇದ್ವಿ. ಸೊ ಒಟ್ಟಾರೆಯಾಗಿ ಎಲ್ಲರೂ ಕೂಡ ಏನನ್ನ ಬಯಸ್ತಾ ಇದ್ವಿ ಅಂದ್ರೆ ಸುಖವನ್ನ ನಾವು ಬಯಸ್ತಾ ಇದ್ವಿ. ಅರೆ ಈ ಒಂದು ಭೌತಿಕ ಜಗತ್ತಿನ ಒಂದು ಚಿಕ್ಕದಾದಂತಹ ವಿಪರ್ಯಾಸ ಏನಂದ್ರೆ,
ಎಷ್ಟೋ ಜನ ನಾವು ಇದನ್ನ ಕೇಳಿರ್ಬೋದು, ನಮ್ಗೆ ಸುಖ ಬರೋದು ಹಾಗಿರ್ಲಿ, ದುಃಖನೇ ನಮ್ಮಿಂದ ಹೋಗ್ತಾ ಇಲ್ಲ. ನಾವು ಜೀವನದಲ್ಲಿ ನೋಡ್ತಾ ಇರುವಂತ ಸುಖ ಇಷ್ಟು, ಆದರೆ ಪಡ್ತಾ ಇರುವಂತಹ ದುಃಖ ಮಾತ್ರ ಅಷ್ಟೊಂದು. ಇನ್ನೂ ಕೆಲವರಿಗೆ ಸಾಮಾನ್ಯವಾಗಿ ಗೊತ್ತಾಗುತ್ತೆ, ನಾವೆಲ್ಲ ಅನ್ಕೋತೀವಿ ಸುಖ ಏನಾಗುತ್ತೆ ಅಂದ್ರೆ ಇವತ್ತು ಸಿಗುತ್ತೆ, ನಾಳೆ ಸಿಗುತ್ತೆ, 10th ಆದ್ಮೇಲೆ ಸಿಗುತ್ತೆ, PUC ಆದ್ಮೇಲೆ ಸಿಗುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ಒಂದು ಕೆಲಸ ಸಿಕ್ಕಿದ್ಮೇಲೆ ಸಿಗುತ್ತೆ, ಒಂದು ಮದುವೆ ಆದ್ಮೇಲೆ ಸಿಗುತ್ತೆ, ಮಕ್ಕಳಾದ್ಮೇಲೆ ಸಿಗುತ್ತೆ. ಈ ಪ್ರಕಾರವಾಗಿ ಸುಖ ಏನಾಗ್ತಾ ಇರುತ್ತಂದ್ರೆ ಪೋಸ್ಟ್ಪೋನ್ ಆಗ್ತಾನೇ ಇರುತ್ತೆ. ಸೊ ಹಾಗಾಗಿ ಸುಖ ನಾವೆಲ್ಲರೂ ಕೂಡ ಬಯಸ್ತಾ ಇರೋದು. ಈ ಒಂದು ಇಮೇಜಿನ ನಾವು ನೋಡೋದಾದ್ರೆ, ಒಂದು ಮಗುಗೆ ಏನ್ ಬೇಕಂದ್ರೆ ಆಟ ಸಾಮಾನು ಬೇಕು, ಚಿಕ್ಕ ಮಗುಗೆ ಒಂದು ಬೆಲೂನ್ ಬೇಕು, ಅದಾದ್ಮೇಲೆ ಒಂದು ಸೈಕಲ್ ಬೇಕು. ಆಮೇಲೆ ಅದೇ ಹುಡುಗ ಏನ್ ಮಾಡ್ತಾನೆ, ಆಟ ಆಡ್ತಾ ಇರ್ತಾನೆ. ಅದಾದ್ಮೇಲೆ ವಯಸ್ಸಿಗೆ ಬಂದ್ಮೇಲೆ ಒಂದೊಳ್ಳೆ ಫ್ರೆಂಡ್ ಬೇಕು, ಹುಡುಗನಿಗೆ ಹುಡುಗಿ ಫ್ರೆಂಡ್ ಬೇಕು, ಗರ್ಲ್ ಫ್ರೆಂಡ್ ಬೇಕು, ಗರ್ಲ್ ಫ್ರೆಂಡ್ಗೆ ಬಾಯ್ ಫ್ರೆಂಡ್ ಬೇಕು. ಅದೆಲ್ಲ ಆದ್ಮೇಲೆ ಹಣ ಬೇಕು, ಕಲಾಮಾತಾಜಿಯವರು ಅವಾಗಿಂದ ಹೇಳ್ತಿದ್ರೆ ಹಣ ಬೇಕು. ಅದಾದ್ಮೇಲೆ ವಯಸ್ಸಾದ್ಮೇಲೆ ಮೊಮ್ಮಕ್ಕಳು. ಈ ಪ್ರಕಾರವಾಗಿ ಏನ್ ಮಾಡ್ತಾ ಇದ್ದಂದ್ರೆ ಸುಖವನ್ನ ಒಂದಲ್ಲ ಒಂದು ರೀತಿಯಲ್ಲಿ ನಾವೇನ್ ಮಾಡ್ತಾ ಇದೀವಿ, ಹುಡುಕ್ತಾ ಹೋಗ್ತಾ ಇದೀವಿ. ಇನ್ನು ಕೆಲವರು ಸುಖವನ್ನ ಹೇಗ್ ಬಯಸ್ತಾರೆ ಅಂದ್ರೆ ಫ್ಯಾಷನ್ ಅಲ್ಲಿ. ನೋಡಿ, ಈ ಒಂದು ಇಮೇಜಿನ ನೀವೆಲ್ಲ ನೋಡ್ಬೋದು. ಡಿಫ್ರೆಂಟ್ ಆಫ್ ಹೇರ್ ಸ್ಟೈಲ್ಸ್ ನಾವು ನೋಡ್ತಾ ಇದೀವಿ. ಇನ್ನು ಕೆಲವರು ಬೈಕ್ಸ್, ಆ ಬೈಕಲ್ಲಿ ಅದರಲ್ಲೂ ಕೂಡ ನಾವು ಬೆಂಗಳೂರಲ್ಲಿ ಹೈವೇಗೆ ಹೋಗ್ಬಿಟ್ರೆ ಯಾವಾಗ್ಲೂ ಯಾರಾದ್ರೂ ಒಬ್ರು ಬೈಕಲ್ಲಿ ಏನ್ ಮಾಡ್ತಾ ಇರ್ತಾರೆ, ಈ ಒಂದು ವೀಲಿಂಗ್ ಮಾಡ್ತಾ ಇರ್ತಾರೆ. ಇದರಲ್ಲಿ ಒಂದು ಖುಷಿ ಇದೆ. ಇನ್ನು ಕೆಲವ್ರಿಗೆ ಪ್ಯಾರಾಚೂಟಿನ ಮೇಲ್ಗಡೆಯಿಂದ ಹಾರೋದು, ಈ ರೀತಿ ಖುಷಿ ಇದೆ. ಅಂದ್ರೆ ಸುಖವನ್ನ ಏನ್ ಮಾಡ್ತಾ ಇದಾರೆ, ಹುಡುಕ್ತಾ ಇದ್ದಾರೆ. ಇನ್ನು ಕೆಲವರು ಸುಖವನ್ನ ಎಲ್ಲಿ ಹುಡುಕ್ತಾ ಇದ್ದಾರೆ ಅಂದ್ರೆ ಆಟ ಆಡೋದ್ರಲ್ಲಿ, ಸ್ಪೋರ್ಟ್ಸ್ ಅಲ್ಲಿ. ಈ ಪ್ರಕಾರವಾಗಿ ಏನ್ ಮಾಡ್ತಾ ಇದ್ದಾರೆ, ಸುಖವನ್ನ ಹುಡುಕ್ತಾ ಇದ್ದಾರೆ. ಸೊ ಆಕ್ಚುಲಿ ಈ ದಿನ ನಾವು ಏನನ್ನ ಅರ್ಥ ಮಾಡ್ಕೋತೀವಿ ಅಂದ್ರೆ, ನಿಜವಾಗ್ಲೂ ಕೂಡ ಒಂದು ನಿಜವಾದ ಸುಖ ಅಂದ್ರೆ ಏನು, ತಾತ್ಕಾಲಿಕವಾದಂತ ಸುಖ ಅಂದ್ರೆ ಏನು, ಮತ್ತೆ ನಾವು ನಿಜವಾದ ಸುಖ ಎಲ್ಲಿ ಹುಡುಕ್ತಾ ಇದೀವಿ. ಇವಾಗ ನೀವೆಲ್ಲ ನೋಡಿದ್ರಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ಸುಖವನ್ನ ಹುಡುಕ್ತಾ ಇದ್ದಾರೆ. ಮತ್ತೆ ಶಾಶ್ವತವಾದಂತಹ ಸುಖ ಎಲ್ಲಿದೆ, ಎಲ್ಲ ವಿಚಾರವನ್ನ ನಾವು ಭಗವದ್ಗೀತೆ ಆಧಾರದ ಮೇಲೆ ಇವತ್ತು ನಾವು ತಿಳುವಳಿಕೆಯನ್ನ ಪಡಿತೀವಿ. ಸೊ ಇನ್ನು ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸುಖವನ್ನ ಡ್ರಿಂಕ್ಸ್, ಪಾರ್ಟೀಸು, ಈ ಪ್ರಕಾರವಾಗಿ ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಸುಖವನ್ನ ಹುಡುಕ್ತಾ ಇದ್ದಾರೆ. ಸಿಗರೇಟು, ಮದ್ಯಪಾನ, ಧೂಮಪಾನ, ಈ ಎಲ್ಲದರಲ್ಲೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಸುಖವನ್ನ ಹುಡುಕ್ತಾ ಇದ್ದಾರೆ. ಒಟ್ಟಿನಲ್ಲಿ ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸುಖವನ್ನ ಹುಡುಕ್ತಾ ಇದ್ದಾರೆ. ಯಾಕಂದ್ರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾವು ಜೀವಾತ್ಮಗಳಾಗಿ ನಮ್ಮ ನಿಜವಾದ ಒಂದು ಸ್ವಭಾವ ಏನಂದ್ರೆ ನಾವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಅದನ್ನ ಹೇಳಿದ್ನಲ್ಲ, ಈ ಒಂದು ಭೌತಿಕ ಜಗತ್ನಲ್ಲಿ ನಾವೇನ್ ಮಾಡ್ತಾ ಇದೀವಿ, ಒಂದು ಸುಖವನ್ನ ಹುಡುಕ್ತಾ ಇದ್ದೀವಿ. ಸಂತೋಷಕ್ಕಾಗಿ ನಮ್ಮ ಕೊನೆಯಿಲ್ಲದ ಹುಡುಕಾಟ ಬಾಲ್ಯದಿಂದಲೇ ಪ್ರಾರಂಭವಾಯಿತು ಹಾಗೂ ಸಮಯ ಸಂದರ್ಭಗಳಿಗೆ ಅನುಗುಣವಾಗಿ ಅದು ಬದಲಾಗುತ್ತಾ ಹೋಯಿತು. ನಮ್ಮ ಸಂತೋಷದ ಶೋಧನೆ ಬಾಲ್ಯದಿಂದ ಪ್ರಬುದ್ಧಾವಸ್ಥೆಗೂ ಅಲ್ಲಿಂದ ವೃದ್ಧಾಪ್ಯಕ್ಕೂ ಬೇರೆ ಬೇರೆನೆ ಆಗಿರುತ್ತೆ. ಸೊ ನಾನು ಆವಾಗಲೇ ಸ್ಟಾರ್ಟಿಂಗ್ ಒಂದು ಇಮೇಜ್ ತೋರಿಸ್ನಲ್ಲ, ಒಬ್ಬ ಚಿಕ್ಕ ಹುಡುಗನಿಂದ ಹಿಡಿದು ಸಾಯುವಂತ ಮುದುಕನರು ಕೂಡ ಒಬ್ಬೊಬ್ಬರಿಗೂ ಒಂದೊಂದೇ ಆದಂತ ಒಂದು ಸುಖದಲ್ಲಿ ಏನ್ ಮಾಡ್ತಾರೆ, ಎಲ್ಲರೂ ಕೂಡ ಹುಡುಕ್ತಾನೇ ಇದ್ದಾರೆ ಅನ್ನೋದು ವಿಚಾರ. ಮತ್ತೆ ನಾವೆಲ್ಲ ಈ ರೀತಿ ಆವಾಗಿಂದ ಇವಾಗೂ ಸುಖವನ್ನ ಹುಡುಕ್ತಾ ಇದೀವಲ್ವಾ, ನಾವೆಲ್ಲ ಏನಂತ ಅನ್ಕೊಂಡಿದೀವಿ ಅಂದ್ರೆ, ಸುಖವನ್ನ ನಮ್ಮ ಯಾವ್ದಾದ್ರು ನಮ್ಮ ಈ ಒಂದು ವ್ಯವಸ್ಥೆಗಳು ಏನಾದ್ರು ಕೂಡ ತುಂಬಾ ನಾವು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡ್ರೆ, ನಮ್ಮ ವ್ಯವಸ್ಥೆಗಳಲ್ಲಿ ಏನಾದ್ರು ಕೂಡ ನಮ್ಗೆ ಏನಂತ ಕರೀತಾರೆ ಅಂದ್ರೆ, ನಮ್ಮ ಮೂಲಭೂತವಾದಂತಹ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸ್ಕೊಂಡ್ರೆ ನಾವು ಸುಖವಾಗಿದ್ದೀವಿ ಅಂತ ಅನ್ಕೋತಾರೆ. ಉದಾಹರಣೆಗೆ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ತಿಂತಾ ಇದ್ದಾನೆ. ನಾರ್ಮಲ್ ಆಗಿ ನಾವೆಲ್ಲ ಮನೆಗಳಲ್ಲಿ ಅನ್ನ, ಸಾರು, ಮುದ್ದೆ ಇದೆಲ್ಲ ತಿಂದ್ರೆ ಸುಖವಾಗಿದ್ದು. ಇವತ್ತಿನ ದಿವಸ ಜನ ಸುಖ ಅಂತ ಏನ್ ಅನ್ಕೊಂಡಿದ್ರೆ, ಸ್ವಲ್ಪ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಗೆಯಾಗಿ ಚೆನ್ನಾಗಿ ತಿಂದ್ರೆ ನಾವು ಇನ್ನೂ ಸ್ವಲ್ಪ ಸುಖವಾಗಿದ್ದೀವಿ, ಹಿಂದೆಗಿಂತ ಇವಾಗ ಇನ್ನೂ ಸ್ವಲ್ಪ ಸುಖವಾಗಿದ್ದೀವಿ ಅಂತ ಅನ್ಕೋತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಚೆನ್ನಾಗಿ ನಿದ್ದೆ ಮಾಡೋದು. ಬಾಡಿಗೆ ಮನೆಯಲ್ಲಿದ್ವಿ, ಅದಾದ್ಮೇಲೆ ಭೋಗಿಗೆ ಬಂದ್ವಿ, ಅದಾದ್ಮೇಲೆ ಸ್ವಂತ ಮನೆ, ನಮ್ಮ ಮನೇಲಿ ನಾನು ನೆಮ್ಮದಿಯಾಗಿ ಮಲ್ಕೊಂಡ್ರೆ ನನಗೆ ಸುಖ. ಈ ಪ್ರಕಾರವಾಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸುಖವನ್ನ ಇಂಪ್ರೂವ್ ಮಾಡ್ಕೋತಾ ಇದ್ದಾರೆ. ಸೊ ನಮ್ಮ ಮೂಲಭೂತ ಸೌಕರ್ಯಗಳಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ತಾರೆ, ನಾವು ಸುಖ ಸಿಗುತ್ತೆ ಅಂತ ನಾವು ಅನ್ಕೋತಾ ಇದೀವಿ. ಇನ್ನು ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಒಳ್ಳೆ ಹುಡುಗ, ಒಳ್ಳೆ ಹುಡುಗಿ, ಅವ್ರ ಜೊತೆ ಮದ್ವೆ ಆದ್ರೆ ನಾವು ತುಂಬಾ ಸುಖವಾಗಿರ್ಬೋದು ಅಂತ ನಾವೇನ್ ಮಾಡ್ತೀವಿ, ನಮ್ಮ ಸುಖವನ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾ ಇದೀವಿ. ಕಟ್ಟೆ ಕಡೆದಾಗೆ ಜೊತೆಲಿ ರಕ್ಷಣೆ ಮಾಡ್ಕೊಳ್ಳೋದು ಅಂದ್ರೆ,
ನಾವು ತುಂಬಾ ಚೆನ್ನಾಗಿ ಸೇಫ್ಟಿಯಾಗಿ ಸೆಕ್ಯೂರ್ ಆಗಿ, ಉದಾಹರಣೆಗೆ ಹಿಂದಿನ ಕಾಲಗಳಲ್ಲೆಲ್ಲ ನಮ್ಮ ಮನೆಗಳಲ್ಲಿ ತುಂಬಾ ಸರಳವಾಗಿತ್ತು, ಮನೆ ಒಂದೇ ಇರ್ತಿತ್ತು. ಇವತ್ತು ಒಂದು ಮನೆಗೆ ಒಬ್ಬ ವ್ಯಕ್ತಿ ಬರಬೇಕಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಆ ಮನೆಗೆ 2-3 ಬಾಗಿಲುಗಳೆಲ್ಲ ಇರುತ್ತೆ. ಸೊ ಫುಲ್ಲು ಸೇಫ್ಟಿ. ಮನೆ ಮುಂದೆ ಫಸ್ಟ್ ಬಾಗಿಲಿಗೆ ಬೀಗ ಹಾಕಿರ್ತೀವಿ, ಆಮೇಲೆ ನಾಯಿ ಇರುತ್ತೆ, ಅದಾದ್ಮೇಲೆ ಮತ್ತೆ ಜೊತೆಲಿ ಆ ಮನೆಗೆ ಇನ್ನೊಂದು ಬಾಗಿಲು ಇರುತ್ತೆ, CCTV ಕ್ಯಾಮ್ರಾ ಇರುತ್ತೆ, ರಕ್ಷಣೆ ಮಾಡ್ಕೊಳ್ಳೋದು. ಸೊ ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ಈ ಪ್ರಕಾರವಾಗಿ ನಾವು ರಕ್ಷಣೆ ಮಾಡ್ತಾ ನಾವು ಸುಖವಾಗಿದ್ದೀವಿ, ನಾವು ಮನೇಲಿ ನೆಮ್ಮದಿಯಾಗಿದ್ದೀವಿ ಅಂತ ನಾವೇನ್ ಅನ್ಕೊಂಡಿದ್ವಿ, ಅರ್ಥವನ್ನ ಮಾಡ್ಕೊಂಡಿದೀವಿ. ಆದರೆ ಶಾಸ್ತ್ರ ಹೇಳುತ್ತೆ ಈ ಪ್ರಕಾರವಾಗಿ ನಾವು ಕೂಡ ಚೆನ್ನಾಗಿ ಒಂದೊಳ್ಳೆ ಆಹಾರ, ನಿದ್ರೆ, ಭಯ ಇವುಗಳಿಂದ ನಾವೆಷ್ಟು ಚೆನ್ನಾಗಿದನ್ನೆಲ್ಲ ನಾವು ಇಂಪ್ರೂವ್ ಮಾಡ್ಕೊಳ್ತಾ ಸುಖವಾಗಿದ್ದೀವಿ ಅಂತ ನಾವು ಅನ್ಕೋತೀವಲ್ಲ, ಅದೇ ಪ್ರಕಾರವಾಗಿ ಅದೇ ವ್ಯವಸ್ಥೆನ ಪ್ರಾಣಿಗಳು ಕೂಡ ಮಾಡ್ಕೋತವೆ. ನೋಡಿ, ಈ ಒಂದು ಇಮೇಜ್ ನೋಡಿ, ನಾಯಿ ಇದೆ, ಆ ನಾಯಿಗೂ ಕೂಡ ಒಂದು ಫ್ಯಾಮಿಲಿ ಇರುತ್ತೆ, ಅದಕ್ಕೂ ಕೂಡ ಒಂದು ಫ್ರೆಂಡ್ಸ್ ಇರುತ್ತೆ. ಇಲ್ಲಿ ಇನ್ನೊಂದು ಪ್ರಾಣಿ ಇದೆ, ಆ ಪ್ರಾಣಿ ನೋಡಿ ಅದು ಕೂಡ ತುಂಬಾ ಚೆನ್ನಾಗಿ ಮೋಜು ಮಜಾ ಆಟ ಎಲ್ಲ ಆಡ್ತಾ ಇದೆ. ಪಕ್ಕದಲ್ಲಿ ನೋಡಿ ದೊಡ್ಡ ಪೆಂಗ್ವಿನ್ಸ್ ಇದೆಲ್ಲ ಇದೆಯಲ್ವಾ, ಅದು ಕೂಡ ತುಂಬಾ ಚೆನ್ನಾಗಿ, ಅದಕ್ಕೂ ಒಳ್ಳೆ ಫ್ಯಾಮಿಲಿ ಇದೆ, ಆ ಫ್ಯಾಮಿಲಿ ಜೊತೆ ಅದು ಕೂಡ ಸುಖವಾಗಿದೆ. ಈ ಒಂದು ಇಮೇಜ್ನ ನಾವು ನೋಡಿದಾಗ ನಮ್ಗೆ ಇನ್ನೂ ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ಅರ್ಥ ಆಗುತ್ತೆ. ಸೊ ಒಟ್ಟಾರೆಯಾಗಿ ನಾವೆಲ್ಲ ಸುಖ ಅಂದ್ರೆ ಏನಂತ ಅನ್ಕೊಂಡಿದೀವಿ, ನಮ್ಮ ಮೂಲಭೂತವಾದಂತಹ ಸೌಕರ್ಯಗಳು, ತಿನ್ನೋದು ಇಂಪ್ರೂವ್ ಮಾಡ್ಕೋಬೇಕು, ಮಲಗೋದು, ಮನೆ ಇಂಪ್ರೂವ್ ಮಾಡ್ಕೋಬೇಕು, ಜೊತೆಲಿ ಒಂದು ಒಳ್ಳೆ ಗಂಡ ಹೆಂಡತಿ, ಜೊತೆಲಿ ಒಳ್ಳೆ ರಕ್ಷಣೆ, ಇಷ್ಟು ಮಾಡ್ಕೊಂಡು ನಾವೇನಂತ ಅನ್ಕೊಂಡಿದೀವಿ ಅಂದ್ರೆ ನಾವು ತುಂಬಾ ಇಂಪ್ರೂವ್ ಆಗಿದ್ವಿ, ನಾವು ತುಂಬಾ ಸುಖವಾಗಿದ್ದೀವಿ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಆದ್ರೆ ಈ ಒಂದು ಇಮೇಜಿನ ನಾವು ನೋಡ್ಬೋದು, ಒಬ್ಬ ವ್ಯಕ್ತಿ ಇಲ್ಲಿ ತಿಂತಾ ಇದ್ದಾನೆ, ಅದ್ರ ಪಕ್ಕದಲ್ಲಿ ಒಂದು ಆನೆ ಕೂಡ ತಿಂತಾ ಇದೆ. ಆನೆ ಎಷ್ಟು ತಿನ್ನುತ್ತೆ ಅಂದ್ರೆ ಅಪಾರವಾಗಿ, ಮಣಗಟ್ಲೆ ಅದು ತುಂಬಾ ಹೆಚ್ಚಿಗೆ ಅದು ತಿನ್ನುತ್ತೆ. ಎರಡನೇದಾಗಿ ಇಲ್ಲಿ ಒಬ್ಬ ವ್ಯಕ್ತಿ ಮಲಗಿದ್ದಾನೆ, ಅವ್ನು ನಾವು ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟೊತ್ತು ಮಲಗ್ಬೋದು ಅಂದ್ರೆ 6 ಗಂಟೆ, ಇಲ್ಲಾಂದ್ರೆ 7 ಗಂಟೆ, ಇಲ್ಲಾಂದ್ರೆ 8 ಗಂಟೆ. ಇವತ್ತಿನ ದಿವಸ ನಿದ್ದೆ ಕೂಡ ಸ್ವಲ್ಪ ಕಡಿಮೆನೇನೆ, ಮಾತ್ರೆ ತಗೊಂಡ್ರು ನಿದ್ದೆ ಬರ್ದಿರುವಂತ ಪರಿಸ್ಥಿತಿ ನಮ್ದು. ಆದ್ರೆ ಇಲ್ಲಿರುವಂತ ಒಂದು ಕರಡಿ ಇದೆಯಲ್ಲ, ಪೋಲಾರ್ ಬೇರೆ ಅನ್ನೋದು, ಆ ಪೋಲಾರ್ ಬೇರೆ ಏನ್ ಮಾಡುತ್ತಂದ್ರೆ 6 ತಿಂಗಳ ಕಾಲ ಮಲ್ಕೊಳ್ಳುತ್ತಂತೆ. ಸೊ ಮಲಗೋದ್ರಲ್ಲಿ ಪ್ರಾಣಿಗಳು ತುಂಬಾ ಚೆನ್ನಾಗಿ ಮಲ್ಕೊಳ್ಳುತ್ತೆ, ತಿನ್ನೋದ್ರಲ್ಲಿ ನಮ್ಗಿಂತ ಚೆನ್ನಾಗೇ ತಿನ್ನುತ್ತೆ. ಜೊತೆಲಿ ನಾವು ಮಕ್ಕಳನ್ನ ಮಾಡ್ತೀವಲ್ವಾ, ಸೊ ಮನುಷ್ಯರಿಗಿಂತ ಪ್ರಾಣಿಗಳಲ್ಲಿ ಆ ಒಂದು ಪ್ರವೃತ್ತಿ ಇನ್ನೂ ಹೆಚ್ಚಿಗೆನೆ ಇರುತ್ತೆ. ಜೊತೆಲಿ ನಾವು ರಕ್ಷಣೆಯನ್ನ ಮಾಡ್ಕೋತೀವಿ, ನಾಯಿಗಳು ಪ್ರಾಣಿಗಳು ಕೂಡ ಏನ್ ಮಾಡುತ್ತೆ, ರಕ್ಷಣೆಯನ್ನ ಮಾಡ್ಕೊಳ್ಳುತ್ತೆ. ಸೊ ಈ ಪ್ರಕಾರವಾಗಿ ಎಲ್ಲವೂ ಕೂಡ ನಾವೇನ್ ಮಾಡ್ತೀವಿ ಅದೆಲ್ಲವೂ ಕೂಡ ಪ್ರಾಣಿಗಳು ಕೂಡ ಮಾಡುತ್ತೆ. ಹಾಗಾದ್ರೆ ಮನುಷ್ಯರಿಗೆ ಮತ್ತೆ ಪ್ರಾಣಿಗಳಿಗೆ ಇರುವಂತಹ ವ್ಯತ್ಯಾಸ ಏನು ಅನ್ನೋ ಒಂದು ಪ್ರಶ್ನೆ ನಮ್ಗೆ ಬರ್ಬೇಕಲ್ವಾ. ಆಹಾರ, ನಿದ್ರಾ, ಭಯ, ಮೈಥುನ ನಾವೇನ್ ಮಾಡ್ತಾ ಇದೀವೋ ಅದು ಪ್ರಾಣಿಗಳು ನಮ್ಗಿಂತ ತುಂಬಾ ಚೆನ್ನಾಗಿ ಒಳ್ಳೆ ಮಟ್ಟದಲ್ಲಿ ಅವು ಮಾಡ್ತಾ ಇದೆ. ಹಾಗಾದ್ರೆ ನಮಗೂ ಮತ್ತೆ ಪ್ರಾಣಿಗಳಿಗೂ ಇರುವಂತಹ ವ್ಯತ್ಯಾಸ ಏನು ಅನ್ನೋದನ್ನ ನಾವೇನ್ ಮಾಡೋಣ, ಫಸ್ಟ್ ಇಲ್ಲಿ ಒಂದು ಕೆಲವೊಂದು ಇಮೇಜಸ್ನ ತೋರಿಸ್ತೀನಿ. ಸೊ ಅದನ್ನ ನೀವು ಹೇಳ್ತಾ ಹೋಗಿ, ಅದಾದ್ಮೇಲೆ ನಾವು ಇದಕ್ಕೆ ಹಂಗೆ ಉತ್ತರವನ್ನ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಈ ಒಂದು ಪೇಜಲ್ಲಿ ನಿಮ್ಗೆ ಏನಾಗುತ್ತೆ, ಒಂದೊಂದೇ ಇಮೇಜ್ ಬರುತ್ತೆ, ಅಂದ್ರೆ ಒಂದೊಂದೇ ಅನಿಮಲ್ಸ್ ಅಥವಾ ಒಂದು ಬರ್ಡ್ಸ್ ಬರುತ್ತೆ, ಅದರ ವಿಶೇಷ ಏನು ಅಂತ ನೀವು ಹೇಳಬೇಕು. ಸೊ ಮೊದಲನೇದಾಗಿ ಇಲ್ಲಿ ನೋಡಿ, ಇಲ್ಲೊಂದು ಪಕ್ಷಿ ಇದೆ, ಆ ಪಕ್ಷಿ ಯಾವುದು ಮತ್ತೆ ಅದರ ವಿಶೇಷ ಏನು ಅಂತ ಯಾರಾದ್ರೂ ಒಬ್ರು ಹೇಳ್ತೀರಾ? ಅದು ಈಗಲದು. ಓಕೆ, ಏನದ್ರದ್ದು ವಿಶೇಷ ಏನು, ಸ್ಪೆಷಾಲಿಟಿ ಏನಪ್ಪ ಈಗಲ್ದು? ಅದು ದೂರ ನಮ್ಗಿಂತ 2 ಅಷ್ಟು ಕಣ್ಣು ಜಾಸ್ತಿ ನೋಡ್ಬೋದು ದೂರದಿಂದ. ಎಸ್ ಹರ್ಷಿತ್, ತುಂಬಾ ಅದು ಈಗಲ್ ಗರುಡ ತುಂಬಾ ಮೇಲೆ ಹಾರುತ್ತೆ, ತುಂಬಾ ಮೇಲೆ ಹಾರ್ಬಿಟ್ಟು ಮೇಲಿಂದನೂ ಕೂಡ ಕೆಳಗಡೆ ಇರುವಂತ ಇಲಿ ಅದಕ್ಕೆ ಚೆನ್ನಾಗಿ ಗೊತ್ತಾಗುತ್ತೆ, ಶಾರ್ಪ್ ಆಗಿ ನೋಡುತ್ತೆ. ಥ್ಯಾಂಕ್ ಯು ಹರ್ಷಿತ್. ಎಸ್, ನೀನ್ ಹೇಳಪ್ಪ. ನೆಕ್ಸ್ಟ್ ಇದೇನಿದು? ನೆಕ್ಸ್ಟ್ ಇದೇನಿದು? ಹಾರ್ಸ್ ಸ್ಪೆಷಾಲಿಟಿ ಏನು? ತುಂಬಾ ಸ್ಪೀಡ್ ಆಗಿ ಅದು ಓಡುತ್ತೆ. ಸೊ ಹಿಂದಿನ ಕಾಲದಲ್ಲಿ ರಾಜರೆಲ್ಲ ಹಾರ್ಸ್ ಕುದುರೆ ಮೇಲೆ ಏನ್ ಮಾಡ್ತಿದ್ರು, ಓಡ್ತಾ ಇದ್ರು. ನೆಕ್ಸ್ಟ್ ಇದೇನು? ಓಕೆ, ಬೇರೆಯವರು ಹೇಳಿ. ನೆಕ್ಸ್ಟ್ ಇಲ್ಲಿರುವಂತ ಇಮೇಜ್ ಯಾವುದು? ಮಾತಾಜಿ ನೀವು ಮ್ಯೂಟ್ ಮಾಡ್ಕೊಳ್ಳಿ, ಸ್ನೇಹ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಎಸ್, ಬೇರೆಯವರು ಹೇಳಿ ಇವಾಗ. ನಾಯಿನ ಸ್ಪೆಷಾಲಿಟಿ ಏನು? ಡಾಗ್. ಎಸ್, ವಿಶ್ರುತ್. ಅದು ನಮ್ಮನ್ನ ರಕ್ಷಣೆ ಮಾಡುತ್ತೆ. ಎಸ್, ಲಾಯಲ್ಟಿ, ಅದಕ್ಕೊಂದು ಒಳ್ಳೆ
ಪ್ರಾಣಿಗೆ ಒಂದು ಆ ನಾಯಿಗೆ ಒಂದು ಒಳ್ಳೆ ನಿಯತ್ತಿದೆ ಅಂತ ಹೇಳ್ತಾರೆ. ಮತ್ತೆ ಮನೇನದು ತುಂಬಾ ಚೆನ್ನಾಗಿ ಕಾಯ್ತಾ ಯಾರಾದ್ರು ಕಳ್ಳರು ಬಂದ್ರೆ ಕಳ್ಳರನ್ನ ಓಡಿಸುತ್ತೆ. ನೆಕ್ಸ್ಟ್ ಆನೆ. ಆನೆದೇನು ವಿಶೇಷ? ಬಲ. ಆನೆದು ಬಲ. ಆನೆ ಜಾಸ್ತಿ ತಿಂತೆ, ಮತ್ತೆ ಆನೆಗೆ ತುಂಬಾ ಬಲ ಇದೆ. ಹಾಗಾಗಿ ಭಾರವಾದಂತ ವಸ್ತುಗಳನ್ನ ಅದೇನ್ ಮಾಡುತ್ತೆ, ತಗೊಂಡು ಹೋಗುತ್ತೆ. ನೆಕ್ಸ್ಟ್ ಇದು ಪೋಲಾರ್ ಬೇರು. ನಾನೀಗಾಗ್ಲೇ ಹೇಳಿದ್ನಲ್ಲ, ಇದ್ರ ವಿಶೇಷ ಏನಂದ್ರೆ 6 ತಿಂಗಳು ಮಲ್ಕೊಳ್ಳುತ್ತೆ ಇದು. ಸರಿನಾ? ನೆಕ್ಸ್ಟ್ ಇನ್ನೊಂದು, ಇದ್ಯಾವ್ದಿದು ಪಕ್ಷಿ? ಬೇರೆಯವ್ರು ಯಾರು ಹೇಳ್ತಾರ? ಇಲ್ಲಿವರೆಗೂ ಮಾತಾಡಿದವ್ರು ಬಿಟ್ಟು ಬೇರೆಯವರು. ಇದ್ಯಾವ್ದಿದು ಪಕ್ಷಿ? ಯಾರಾದ್ರೂ ಗೆಸ್ ಮಾಡ್ಬೋದಾ? ಗುಬ್ಬಿ. ಗುಬ್ಬಿ ಅಲ್ಲ. ಬೇರೆ ಯಾರು ಗೆಸ್ ಮಾಡ್ತೀರಾ? ಹಮ್ಮಿಂಗ್ ಬರ್ಡ್. ಸನ್ಬರ್ಡ್. ಹಮ್ಮಿಂಗ್ ಬರ್ಡ್. ಸಾರಿ. ಓಕೆ, ಇದು ಕೋಗಿಲೆ. ಕೋಗಿಲೆ ತುಂಬಾ ಚೆನ್ನಾಗಿ ಕೂಗುತ್ತೆ. ಸರಿನಾ? ಇದೆಲ್ಲ ಒಂದೊಂದು ಪ್ರಾಣಿಗಳದ್ದು ಒಂದು ವಿಶೇಷ ಅಂದ್ರೆ, ಇಲ್ಲಿರುವಂತದ್ದು ಯಾವುದು? ಈ ವ್ಯಕ್ತಿ ಯಾರಿದು? ಇವ್ರದ್ದು ವಿಶೇಷ ಏನು? ಮನುಷ್ಯ. ಮನುಷ್ಯನ ವಿಶೇಷ ಏನು ಅಂತ ಹೇಳ್ತೀರಾ? ಮಾತಾಡ್ಬೋದು. ಮನುಷ್ಯ ಮಾತಾಡ್ತಾನೆ. ಮಕ್ಕಳು ತುಂಬಾ ಚೂಟಿಯಾಗಿದ್ದಾರೆ ಈ ಒಂದು ಸೆಷನ್ ಅಲ್ಲಿ. ಎಸ್, ನೋಡಿ, ಇದೆಲ್ಲ ನಾವು ಪ್ರಾಣಿಗಳನ್ನ ಮತ್ತೆ ಮನುಷ್ಯರನ್ನ ನಾವು ನೋಡ್ತಾ ಇದೀವಿ. ಆದ್ರೆ ಈ ಪ್ರಾಣಿಗಳಿಗೂ ಮತ್ತೆ ಈ ಮನುಷ್ಯರಿಗೂ ಏನು ವ್ಯತ್ಯಾಸ ಹಾಗಾದ್ರೆ? ಅದು ಊಟ ಮಾಡುತ್ತೆ, ನಾವು ಊಟ ಮಾಡ್ತೀವಿ. ಅದು ಮಕ್ಕಳು ಮಾಡುತ್ತೆ, ನಾವು ಮಕ್ಕಳು ಮಾಡ್ತೀವಿ. ಅದು ರಕ್ಷಣೆ ಮಾಡ್ಕೊಳ್ಳುತ್ತೆ, ನಾವು ರಕ್ಷಣೆ ಮಾಡ್ತೀವಿ. ಅದು ಮಲ್ಕೊಳ್ಳುತ್ತೆ. ಇದೆಲ್ಲವೂ ನಮ್ಗಿಂತ ತುಂಬಾ ಚೆನ್ನಾಗೇ ಮಾಡ್ತಾ ಇದ್ದಾರೆ. ನಮಗೂ ಮತ್ತೆ ಆ ಪ್ರಾಣಿಗಳಿಗೂ ಏನ್ ವ್ಯತ್ಯಾಸ? ಅಂದ್ರೆ ಮನುಷ್ಯನಿಗಿರುವಂತ ವ್ಯತ್ಯಾಸ ಏನು? ವಾಟ್ ಇಸ್ ದ ಡಿಫ್ರೆನ್ಸ್? ಅವರಿಗೆ ನಮ್ಮಷ್ಟು ಬುದ್ಧಿ ಇರ್ಬೋದು. ಓಕೆ, ಪ್ರಾಣಿಗಳಿಗೆ ನಮ್ಮಷ್ಟು ಬುದ್ಧಿ ಇಲ್ಲ. ಆಕ್ಚುಲಿ ಪ್ರಾಣಿಗಳಿಗೂ ಕೂಡ ತುಂಬಾ ಬುದ್ಧಿ ಇದೆ. ನಮ್ಮ ಮನೇಲಿ ಹಾಲಿದೆ ಅನ್ಕೊಳ್ಳಿ, ರಾತ್ರಿ ಬೆಕ್ಕು ಬಂತಂದ್ರೆ ಹೆಂಗ್ ಬರುತ್ತೆ? ಮೆಲ್ಲಗ್ ಬರುತ್ತೆ, ಆ ಕಡೆ ಈ ಕಡೆ ನೋಡ್ತೆ, ಯಾರು ಇಲ್ಲ ಅಂದ್ರೆ ನೀಟಾಗಿ ಕೊಟ್ಟು ಹಾಲು ಕುಡ್ಕೊಂಡು ಹೋಗುತ್ತೆ. ಸೊ ಅದು ಬುದ್ಧಿ ಇರುತ್ತೆ. ಮನುಷ್ಯರು ಕ್ರಿಯೇಟಿವ್ ಇರ್ತಾರೆ. ಮನುಷ್ಯನಲ್ಲಿ ಕ್ರಿಯೇಟಿವಿಟಿ ಇರುತ್ತೆ. ಗುಡ್, ಒಳ್ಳೆ ಆನ್ಸರ್. ಪ್ರಭು, ಮನುಷ್ಯರಿಗೆ ಯೋಚನೆ ಮಾಡೋ ಕೆಪಾಸಿಟಿ ಇದೆ, ಪ್ರಾಣಿಗಳೆಲ್ಲ ಇಲ್ಲ. ಎಸ್, ಮನುಷ್ಯನಲ್ಲಿ ಒಂದು ಯೋಚನೆ ಮಾಡೋ ಕೆಪಾಸಿಟಿ ಇದೆ, ಪ್ರಾಣಿಗಳಲ್ಲಿ ಆ ಒಂದು ಯೋಚನೆ ಮಾಡುವಂತಹ ಕೆಪಾಸಿಟಿ ಇಲ್ಲ. ಓಕೆ, ಪ್ರಾಣಿಗಳು ಕೂಡ ಯೋಚನೆ ಮಾಡುತ್ತೆ, ಬಟ್ ಇಟ್ಸ್ ಎ ಗುಡ್ ಆನ್ಸರ್. ಸೊ ಇನ್ನು ಬೇರೆ ಏನು ವಿಶೇಷ ಇರ್ಬೋದು? ಮನುಷ್ಯ ಅಂದ್ರೆ ಭಗವಂತನ ಭಕ್ತಿ ಸೇವಾ ಎಲ್ಲ ಮಾಡ್ತಾರೆ, ಪ್ರಾಣಿಯಿಂದ ಆಗಲ್ಲ. ಓಕೆ, ಥ್ಯಾಂಕ್ ಯು ಮಾತಾಜಿ, ತುಂಬಾ ಒಳ್ಳೆ ಉತ್ತರವನ್ನ ಕೊಟ್ರಿ ನೀವು. ಸೊ ಮನುಷ್ಯನಲ್ಲಿ ಇರುವಂತ ಒಂದು ವಿಶೇಷ ಏನು ಅನ್ನೋದನ್ನ ಕೂಡ ನಾವು ನೋಡಿದೀವಿ. ಮಾತಾಜಿ, ನೀವು ಹೇಳಿದ ಉತ್ತರವನ್ನ ನಾವು ಮತ್ತೆ ಮುಂದೆ ನಾವು ನೋಡ್ತೀವಿ. ಸೊ ನಾನು ಏನಿದ್ರೆ ಒಟ್ಟಾರೆ ಯಾಕೆ ಈ ಒಂದು ಪ್ರಾಣಿಗಳನ್ನ ಜೊತೆಲಿ ನಮ್ಮನ್ನ ಉದಾಹರಣೆಯಾಗಿ ಎರಡನ್ನೂ ಕಂಪೇರ್ ಮಾಡಿ ಇಷ್ಟೊತ್ತರೆಗೂ ನಾನು ಏನನ್ನ ಚರ್ಚೆ ಮಾಡಿದೆ ಅಂದ್ರೆ, ಪ್ರಾಣಿಗಳಿಗೂ ನಮಗೂ ಎಲ್ಲವೂ ಕೂಡ ಒಂದೇ ಸಮಾನವಾಗಿದೆ. ಜೊತೆಲಿ ಮನುಷ್ಯ ಅದನ್ನು ಕ್ರಿಯೇಟ್ ಮಾಡ್ತಾನೆ, ಬುದ್ಧಿವಂತಿಕೆ ಇದೆ, ಆಧುನಿಕತೆ ಇದೆ, ಎಷ್ಟೆಲ್ಲ ಟೆಕ್ನಾಲಜಿನ ಅವ್ನು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋತಾನೆ. ಇಷ್ಟೆಲ್ಲ ಯೂಸ್ ಮಾಡ್ಕೊಂಡ್ರು ಕೂಡ ಯಾಕೆ ಇದನ್ನೆಲ್ಲ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡಿದಂದ್ರೆ ನಾವು ಸುಖವಾಗಿರ್ಬೇಕು ಅಂತ. ನಾವೆಲ್ಲರೂ ಕೂಡ ತುಂಬಾ ಸುಖವಾಗಿರ್ಬೇಕು ಅಂತ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ. ಆದ್ರೆ ಕಡೆಗೆ ಇವತ್ತಿನ ದಿವಸ ಎಲ್ಲರ ಪರಿಸ್ಥಿತಿ ಏನಂದ್ರೆ, ಯಾವ ಸುಖಕ್ಕೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ರು ಅದೇ ಆಧುನಿಕವಾದಂತ ಜನ ಅಷ್ಟೇ ಅತೃಪ್ತರಾಗಿದ್ದಾರೆ, ಫುಲ್ ಡಿಸ್ಸ್ಯಾಟಿಸ್ಫೈಡ್, ಫುಲ್ ಆಫ್ ಆಂಗ್ಸೈಟಿ, ಮತ್ತೆ ಅವರೆಲ್ಲ ಆತಂಕದಿಂದ ತುಂಬಿದ್ದಾರೆ. ಜೊತೆಲಿ ಒತ್ತಡದ ಜನ, ತುಂಬಾ ಸ್ಟ್ರೆಸ್ಸು. ವಯಸ್ಸಾದವ್ರಿಗೆ ಮಾತ್ರ ಅಲ್ಲ, ಈವನ್ ಮಕ್ಕಳಿಗೂ ಕೂಡ ಸ್ಟ್ರೆಸ್ ಇದೆ. ಹಾಗಾಗಿ ಸ್ಕೂಲಲ್ಲಿ 1ನೇ ಕ್ಲಾಸ್ ಮಕ್ಕಳಿಗೂ ಕೂಡ ಸ್ಟ್ರೆಸ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಸ್ಟ್ರೆಸ್ನ ಕ್ರಿಯೇಟ್ ಮಾಡೋದು ಅವರೇ, ಸ್ಟ್ರೆಸ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ಕೊಡೋದು ಅವರೇನೇನೆ. ಸೊ ಒಂದು ಮಗುಗೂ ಕೂಡ ಇವತ್ತೇನಿದೆ, ಸ್ಟ್ರೆಸ್ ಇದೆ, ಜೊತೆಲಿ ಡಿಪ್ರೆಸ್ಡ್ ಮತ್ತೆ ಖಿನ್ನತೆ. ಒಟ್ಟಾರೆಯಾಗಿ ಇವತ್ತಿನ ಜನ ಹಿಂದೆಂದಿಗಿಂತ ಈ ದಿನ ನಾವು ಅಬ್ಸರ್ವ್ ಮಾಡಿದ್ದೆ ನೋಡೋದಾದ್ರೆ, ಇಷ್ಟೆಲ್ಲ ನಾವು ಇಂಪ್ರೂವ್ಮೆಂಟ್ಸ್ ಇದ್ರೂ ಕೂಡ, ಇಷ್ಟೆಲ್ಲ ಆಧುನಿಕತೆ ಮುಂದುವರೆದಿದ್ರು ಕೂಡ ಜನ ಇವತ್ತೇನಾಗಿದ್ದಾರೆ ಅಂದ್ರೆ ಸಂತೋಷವಾಗಿಲ್ಲ. ಅವರೆಲ್ಲರೂ ಕೂಡ ದುಃಖದಲ್ಲಿ, ಆತಂಕದಲ್ಲಿ, ಒತ್ತಡದಲ್ಲಿ, ಖಿನ್ನತೆಯಿಂದ ಜೀವನವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವಿವಾಗ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಓಕೆನಾ? ಆದ್ರೆ ಈಗ ನಿಜವಾದ ಒಂದು ಪ್ರಶ್ನೆಯನ್ನ ನಾವು ಎಲ್ಲರೂ ಕೂಡ ಮಾಡಲೇಬೇಕಾಗುತ್ತೆ. ಈ ಪ್ರಶ್ನೆಯಲ್ಲೇ ನಮ್ಮ ನಿಜವಾದ ಇವತ್ತಿನ ಏನು ನಾವು ಸೆಷನ್ ಇದೆಯಲ್ಲ, ಸಂತೋಷಕ್ಕಾಗಿ ಹುಡುಕಾಟ, ಆ ಪ್ರಶ್ನೆಯ ಉತ್ತರದಲ್ಲಿ ನಮ್ಮ ಸಂತೋಷ ಕೂಡ ಅಡಕವಾಗಿದೆ. ನೋಡಿ, ಪ್ರಾಣಿಗಳಲ್ಲಿ ಯಾವುದೇ ರೀತಿಯಾದಂತಹ
ಅವು ಯಾವುದೇ ರೀತಿಯಂತ ಮಾದಕ ವಸ್ತುಗಳನ್ನು ಉಪಯೋಗಿಸೋದಿಲ್ಲ, ವಿಚ್ಛೇದನ ಇಲ್ಲ, ಆತ್ಮಹತ್ಯೆಗಳಿಲ್ಲ, ಏನೂ ಇಲ್ಲ. ಆದರೆ ಅವು ಚೆನ್ನಾಗೇ ಇರ್ತವೆ. ಆದರೆ ಮನುಷ್ಯನಲ್ಲಿ ಇಷ್ಟೊಂದು ಆತಂಕ ಇದೆ, ಗೊಂದಲ ಇದೆ, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಕಡೆಗೆ ಸುಖ ತುಂಬ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಮನುಷ್ಯರಿಗೂ ಮತ್ತು ಪ್ರಾಣಿಗಳಿಗೆ ಇರುವಂತಹ ನಿಜವಾದ ವ್ಯತ್ಯಾಸ ಏನು, ಮನುಷ್ಯ ಪ್ರಾಣಿಗಳಿಗಿಂತ ನಿಜವಾಗ್ಲೂ ಯಾವ ರೀತಿ ಅವನು ತುಂಬ ಶ್ರೇಷ್ಠವಾಗಿದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಈಗಾಗಲೇ ನೀವೆಲ್ಲ ಉತ್ತರವನ್ನು ಕೊಟ್ರಿ. ಮಾತಾಜಿ ತುಂಬ ಚೆನ್ನಾಗಿ ಉತ್ತರ ಕೊಟ್ರಿ. ಕೆಲವರು ಯೋಚನೆ ಮಾಡ್ತಾರೆ ಅಂದರು, ಕೆಲವರು ಮಾತಾಡ್ತಾರೆ ಅಂತ ಹೇಳಿದ್ರು, ಇನ್ನೂ ಕೆಲವರು ಹೇಳಿದ್ರು ನಿಜವಾಗ್ಲೂ ಕೂಡ ಒಬ್ಬ ಮನುಷ್ಯ ಮಾತ್ರ ನಾನು ಯಾರು, ನನಗೆ ಯಾಕೆ ಕಷ್ಟ ಬಂದಿದೆ, ನನಗೂ ಮತ್ತೆ ಭಗವಂತನಿಗೂ ಸಂಬಂಧ ಏನು, ಮತ್ತೆ ಭಗವಂತನನ್ನ ಹುಡುಕೋದ್ರಲ್ಲಿ ಭಗವಂತನ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಚಿಂತನೆಯನ್ನು ಮಾಡೋದು ಕೇವಲ ಒಬ್ಬ ಮನುಷ್ಯ ಮಾತ್ರ. ಒಬ್ಬ ವ್ಯಕ್ತಿ ಏನಾದರೂ ಮನುಷ್ಯನಾಗಿ ಜನ್ಮವನ್ನ ತಕೊಂಡು ಅವನೇನಾದರೂ ಕೂಡ ಆ ಒಂದು ವಿಚಾರವನ್ನ ಚಿಂತನೆ ಮಾಡಿಲ್ಲ ಅಂದ್ರೆ, ಮಾತಾಜಿ ಹೇಳ್ದಂಗೆ ಈ ಒಂದು ಮಹಾಭಾರತದಲ್ಲಿ ಇದೊಂದು ಶ್ಲೋಕ ಬರುತ್ತೆ, ಆಹಾರ ನಿದ್ರಾ ಭಯಮೈತು ನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಧರ್ಮೋ ಹಿತೇಶಾಂ ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಭಿರ್ ಸಮಾನ. ಪ್ರಾಣಿಗಳು ಹಾಗೂ ಮನುಷ್ಯರು ಇಬ್ಬರು ಕೂಡ ಆಹಾರವನ್ನು ತಿಂತಾರೆ, ಜೊತೆಲಿ ನಿದ್ರೆಯನ್ನ ಮಾಡ್ತಾರೆ, ರಕ್ಷಣೆಯನ್ನ ಮಾಡ್ತಾರೆ, ಸಂತಾನೋತ್ಪತ್ತಿಯನ್ನ ಮಾಡ್ತಾರೆ. ಇದೆಲ್ಲವೂ ಕೂಡ ಪ್ರಾಣಿಗಳಿಗೂ ಮನುಷ್ಯರಿಗೂ ಸಮಾನ. ಆದ್ರೆ ಮನುಷ್ಯನಲ್ಲಿ ವಿಶೇಷ ಒಂದು ಗುಣ ಏನಂದ್ರೆ ಧರ್ಮ. ನಾವೇನಾದ್ರೂ ಕೂಡ ಧರ್ಮದ ಆಚರಣೆಯನ್ನ ಮಾಡಿಲ್ಲ ಅಂದ್ರೆ ಆ ಒಬ್ಬ ವ್ಯಕ್ತಿ ಕೇವಲ ದ್ವಿಪಾದ ಪ್ರಾಣಿ, ಎರಡು ಕಾಲಿರುವಂತ ಪ್ರಾಣಿ ಅಷ್ಟೇ ವಿನಃ, ಅದನ್ನ ನೋಡಿ, ಧರ್ಮೇನ ಹೀನ ಪಶುಭಿರ್ ಸಮಾನ. ಮನುಷ್ಯನಾಗಿ ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ಧರ್ಮದ ಆಚರಣೆಯನ್ನ ಮಾಡಿಲ್ಲ ಅಂದ್ರೆ ಅವನಿಗೂ ಪ್ರಾಣಿಗೂ ಏನು ವ್ಯತ್ಯಾಸ ಇಲ್ಲ, ಅವನು ಒಬ್ಬ ಪ್ರಾಣಿ ಅಂತಾನೆ ತಿಳುವಳಿಕೆಯನ್ನ ಕೊಡ್ತಾರೆ. ಇಲ್ಲಿ ಇವಾಗ ನಮ್ಗೆ ಒಂದು ಪ್ರಶ್ನೆ ಬರುತ್ತೆ, ಧರ್ಮ ಅಂದ್ರೆ ಏನು, ಈ ಒಂದು ಧರ್ಮ ಅಂದ್ರೆ ಏನು, ಮತ್ತೆ ಈ ಒಂದು ಪ್ರಶ್ನೆಯಲ್ಲಿ ನಾವು ಏನ್ ಮಾಡ್ತೀವಿ, ಇವಾಗಿಂದ ನಾವು ನಮ್ಮ ನಿಜವಾದ ಸಂತೋಷ ಅಂದ್ರೆ ಏನು, ನಮ್ಗೆ ಸಂತೋಷ ಎಲ್ಲಿದೆ, ಅರೆ ನಾವೆಲ್ಲಿ ಹುಡುಕಿದ್ದೀವಿ, ಯಾವುದು ಶಾಶ್ವತವಾದಂತ ಸಂತೋಷ, ಯಾವುದು ಅಶಾಶ್ವತವಾದಂತ ಸಂತೋಷ ಅನ್ನೋದನ್ನ ಇವತ್ತಿನ ವಿಭಾಗದಲ್ಲಿ ಇವಾಗ ನಾವು ತಿಳುವಳಿಕೆಯನ್ನ ಪಡೆಯೋಣ. ಸೊ ಇಲ್ಲಿಂದ ತುಂಬಾ ಎಲ್ಲರೂ ಕೂಡ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ತಾ ಕೇಳಿಸ್ಕೊಳ್ತಾ ಹೋಗಿ. ಧರ್ಮ ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ತಿಳುವಳಿಕೆ ಪಟ್ಟಿದ್ದೀವಿ, ಧರ್ಮ ಅಂದ್ರೆ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ. ಇದು ನಿಜವಾದ ಧರ್ಮ ಅಲ್ಲ. ಧರ್ಮ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್. ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಂತ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಒಂದು ವಸ್ತುವಿನ ನಿಜವಾದ ಸ್ವಭಾವವನ್ನ ಧರ್ಮ ಅಂತ ಕರೀತಾರೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ಸಕ್ಕರೆ ಇದೆ, ಸಕ್ಕರೆಯ ನಿಜವಾದ ಧರ್ಮ ಏನು ಅಂದ್ರೆ ಸಿಹಿಯಾಗಿರುತ್ತೆ. ಮೆಣಸಿನಕಾಯಿಯ ನಿಜವಾದ ಧರ್ಮ ಏನು ಅಂದ್ರೆ ಅದು ಖಾರ ಇರುತ್ತೆ. ಹುಣಸೆ ಹಣ್ಣಿನ ಧರ್ಮ ಏನು ಅಂದ್ರೆ ಅದು ಹುಳಿಯಾಗಿರುತ್ತೆ. ಅದೇ ಪ್ರಕಾರವಾಗಿ ಒಬ್ಬ ಮನುಷ್ಯನ ಧರ್ಮ ಏನು ಅಂದ್ರೆ ಅವನ ಧರ್ಮ ಜೀವೇರ ಸ್ವರೂಪೆ ಹೋಯ್ ನಿತ್ಯೇರ ಕೃಷ್ಣದಾಸ. ಒಬ್ಬ ವ್ಯಕ್ತಿಯ ನಿಜವಾದ ಧರ್ಮ ಏನು ಅಂದ್ರೆ ಅವನು ಸದಾ ಭಗವಂತನ ಸೇವಕ ಅನ್ನೋದೇ ಅವನ ನಿಜವಾದ ಧರ್ಮ. ಅದಕ್ಕೆ ಶ್ರೀಮದ್ ಭಾಗವತದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಒಂದು ಶ್ಲೋಕ ಹೇಳ್ತಾರೆ. ಆ ಮಾತಲ್ಲಿ ಹೇಳ್ತಾರೆ, ಒಬ್ಬ ವ್ಯಕ್ತಿಯ ನಿಜವಾದ ಧರ್ಮ ಪರೋಧರ್ಮ ಏನಂದ್ರೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಸೊ ಒಬ್ಬ ಮನುಷ್ಯನ ನಿಜವಾದ ಧರ್ಮ ಏನು ಅಂದ್ರೆ ಅವನು ಭಗವಂತನ ನಿತ್ಯ ಸೇವಕನಾಗಿ ಅವನನ್ನ ಸೇವೆಯನ್ನ ಮಾಡೋದೇ ನಿಜವಾದ ಧರ್ಮ. ಒಬ್ಬ ವ್ಯಕ್ತಿ ಈ ಒಂದು ಧರ್ಮದ ಆಚರಣೆಯನ್ನ ಮಾಡಿದ್ದೇ ಆದ್ರೆ ಆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಸುಖವನ್ನ ಪಡಿತಾನೆ ಅನ್ನೋದು ಶಾಸ್ತ್ರದ ಒಂದು ವಿಚಾರ ನೋಡಿ. ಹಾಗಾಗಿ ಈ ಒಂದು ಕೆಳಗಡೆ ಬಾಕ್ಸ್ ಅಲ್ಲಿ ಒಂದು ವಿಚಾರವನ್ನ ಕೊಟ್ಟಿದ್ದಾರೆ, ನೋಡೋಣ. ಬೇರೆ ಪ್ರಾಣಿಗಳ ಹಾಗಲ್ಲದೆ ಮಾನವನು ತಾನು ಮಾಡಿದ ಕರ್ಮಗಳ ಪ್ರತಿಕ್ರಿಯೆಗಳಿಗೆ ಜವಾಬ್ದಾರನು. ಮಾನವ ಜನ್ಮವಿರುವುದು ನಮ್ಮ ಇರುವಿಕೆಯ ಗುರಿಯನ್ನು ಅರ್ಥೈಸಿಕೊಳ್ಳಲು. ಮಾನವ ಜನ್ಮವಿರುವುದು ಪರಮ ಸತ್ಯದ ಬಗ್ಗೆ ಕೇಳಿ ತಿಳುವಳಿಕೆಯನ್ನ ಪಡೆಯೋದು. ಮಾನವ ಜನ್ಮವಿರುವುದು ಮರಳಿ ಭಗವಂತನೆಡೆಗೆ ಹೋಗೋದಕ್ಕೋಸ್ಕರ. ಸೊ ಇದನ್ನೇ ಸವೈ ಪುಂಸ ಪರೋಧರ್ಮ ಯಥೋ ಭಕ್ತಿರ್ ಅದೋಕ್ಷಜ. ಆ ಭಗವಂತನ ಬಗ್ಗೆ ತಿಳುವಳಿಕೆಯನ್ನ ಪಡೀತಾ ಅಹೈತುಕಿ ಅಪ್ರತಿಹತ ಆ ಭಗವಂತನ ಸೇವೆಯನ್ನ ಮಾಡೋದು. ಅವಾಗಲೂ ಒಂದು ಮಾತಾಜಿ ಹೇಳಿದ್ರು, ನಮಗೆ ಏನು ನಿಜವಾಗ್ಲೂ ವಿಶೇಷವಾದಂತ ಒಂದು ಗುಣ ಇದೆ ಅಂದ್ರೆ ಆ ಭಗವಂತನ ಸೇವೆಯನ್ನ ಮಾಡೋದಿದೆಯಲ್ಲ ಅದು ನಿಜವಾದ ಗುಣ. ಅದನ್ನ ನಾವು ಮಾಡಿದ್ದೇ ಆದ್ರೆ ಖಂಡಿತವಾಗ್ಲೂ ಕೂಡ ಸುಪ್ರಸೀದತಿ. ಒಬ್ಬ ವ್ಯಕ್ತಿ ಅವನೇನಾಗ್ತಾನಂದ್ರೆ ಇಲ್ಲಿ ಶಾಂತಿಯನ್ನ ಸುಖವನ್ನ ಪಡಿತಾನೆ. ಇಲ್ಲ ಅಂದ್ರೆ ಅವನೊಬ್ಬ ಪ್ರಾಣಿಗೆ ಮಾತ್ರ ಸಮಾನ ಅನ್ನೋದು ಒಂದು ವಿಚಾರ.
ಭಗವದ್ಗೀತೆಯಲ್ಲಿ ಈ ಮೇಲ್ಗಡೆ ನಾವೇನ್ ತಿಳುವಳಿಕೆಯನ್ನು ಪಟ್ಟವಲ್ಲ ಅದರ ಒಂದು ಮುಂದುವರಿದಂತಹ ಭಾಗ. ಒಬ್ಬ ವ್ಯಕ್ತಿ ಮನುಷ್ಯನಾದವನು ಆ ಭಗವಂತನ ಬಗ್ಗೆ ತಿಳುವಳಿಕೆಯನ್ನ ಪಡೆಯೋದ್ರ ಜೊತೆಲಿ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಯಾವಾಗಲೂ ಕೂಡ ತಿಳುವಳಿಕೆಯನ್ನ ಸ್ವಲ್ಪ ಪಡಿಬೇಕಂತೆ. ಸೊ ಅದರಲ್ಲಿ ಈ ಒಂದು ಭಗವದ್ಗೀತೆ 13ನೇ ಅಧ್ಯಾಯ 9ನೇ ಶ್ಲೋಕದಲ್ಲಿ ಒಂದು ಮಾತಿದೆ ನೋಡಿ. ಇಂದ್ರಿಯಾರ್ಥೇಶು ವೈರಾಗ್ಯ ಮನಹಂಕಾರ ಏವಚ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನು ದರ್ಶನಂ. ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು ನಿಜವಾದ ಜ್ಞಾನ. ಮನುಷ್ಯರಾದವರು ಭಗವಂತನ ಜೊತೆಲಿ ಈ ಒಂದು ವಿಷಯಗಳ ಬಗ್ಗೆ ನಾವು ತಿಳುವಳಿಕೆಯನ್ನು ಪಡೆಯಲೇಬೇಕು. ಅದರಲ್ಲಿ ತುಂಬಾ ಮುಖ್ಯವಾಗಿ ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಮತ್ತೆ ಜನ್ಮ, ಮೃತ್ಯು, ಜರ, ವ್ಯಾಧಿ ಇವುಗಳ ಬಗ್ಗೆ ನಾವು ತಿಳುವಳಿಕೆಯನ್ನು ಪಡ್ಕೊಂಡಿದ್ದೆ ಆದರೆ ನಮಗೂ ಮತ್ತೆ ಪ್ರಾಣಿಗಳಿಗಿರುವಂಥ ವ್ಯತ್ಯಾಸ ಏನು ಅಂತ ನಮಗೆ ತುಂಬಾ ಸರಳವಾಗಿ ಗೊತ್ತಾಗುತ್ತೆ. ಯಾಕೆ ಅಂದ್ರೆ ಶಾಸ್ತ್ರ ಹೇಳುತ್ತೆ ನಮಗೆ ನಾವೆಲ್ಲರೂ ಕೂಡ ಅನುಭವಿಸ್ತಿರುವಂಥ ಒಂದು ಭಯಂಕರವಾದಂತಹ ಅಥವಾ ನಮ್ಗೆಲ್ಲರೂ ಕೂಡ ಫೇಸ್ ಮಾಡ್ತಾ ಒಂದು ದೊಡ್ಡ ಕಷ್ಟ ಏನು, ನೀವೆಲ್ಲ ಫೇಸ್ ಮಾಡ್ತಿರುವಂತಹ ನಿಜವಾದ ಕಷ್ಟ ಏನು ಅಂದ್ರೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರಾದ್ರೂ ಒಬ್ರು ಹೇಳಿ. ನಮ್ಗೆ ನಿಜವಾದ ಕಷ್ಟ ಅಂದ್ರೆ ಏನು? ಯಾವುದು ನಮ್ಗೆ ನಿಜವಾದ ಕಷ್ಟ ಆಕ್ಚುಲಿ? ಯಾರಾದ್ರೂ ದೊಡ್ಡ ಇಷ್ಟೊತ್ತವರೆಗೆ ಯಾರು ಮಾತಾಡಿಲ್ಲ, ಬೇರೆಯವ್ರು ಮಾತಾಡಿ. ಕೊರಗೋದು ಪ್ರಭುಜಿ. ಏನ್ ಹೇಳಿ? ಕೊರಗುವುದು, ಇಲ್ಲ ಇಲ್ಲ ಅಂತ. ಓಕೆ, ಇಲ್ಲ 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 ಅನ್ನೋದು ಕೊರಗೋದು ನಮ್ಮ ನಿಜವಾದ ಕಷ್ಟ. ಆಮೇಲೆ ನಮಗೆ ಕಷ್ಟ ಇರಲ್ಲ. ಓಕೆ, ಬೇರೆಯವ್ರು ಮಾತಾಡಿ ಅದೇ ಪ್ರಕಾರವಾಗಿ. ಒಳ್ಳೆದನ್ನ ನಾವು ಕಷ್ಟ ಅಂತ ತಿಳ್ಕೊಂತೀವಿ. ಓಕೆ, ನಮ್ಮ ಜೀವನದ ನಿಜವಾದ ಗಂಭೀರವಾದಂತ ಸಮಸ್ಯೆ ಏನು? ಬೇರೆ ಯಾರಾದ್ರೂ ಮಾತಾಡಿ. ಆತ್ಮಜ್ಞಾನವಿಲ್ಲದಿರುವುದು. ಆತ್ಮಜ್ಞಾನ ಇಲ್ಲದ ನಮ್ಮ ಜೀವನದ ನಿಜವಾದ ಸಮಸ್ಯೆ. ಮತ್ತೆ ಬೇರೆಯವ್ರನ್ನ ನೋಡಿ ಅಸೂಯೆ ಜರವ್ಯಾಧಿ. ಎಸ್, ಬೇರೆಯವ್ರನ್ನ ನೋಡಿ ಅಸೂಯೆ ಪಡೋದು. ಜೊತೆಲಿ ಈಗ ಶ್ರೀನಿವಾಸ ನಮ್ಮ ಜೀವನದ ನಿಜವಾದ ಗಂಭೀರವಾದಂತ ಸಮಸ್ಯೆ ಏನು ಅಂದ್ರೆ ಅದು ಜನ್ಮ, ಮೃತ್ಯು, ಜರ, ವ್ಯಾಧಿ. ನಮ್ಗೆಲ್ಲ ಗೊತ್ತಿದೆ ಹುಟ್ಟು ಎಷ್ಟು ಭಯಂಕರವಾಗಿದೆ, ಸಾವು ಮಾತ್ರ ಇನ್ನೂ ಎಷ್ಟು ಭಯಂಕರವಾಗಿರುತ್ತೆ. ಜೊತೆಯಲ್ಲಿ ಆ ಹುಟ್ಟು ಮತ್ತೆ ಸಾವು ನಡುವೆ ಒಂದು ರೋಗಗಳು ಬರುತ್ತಲ್ವಾ, ಆ ರೋಗ ಕೂಡ ತುಂಬಾ ಯಾತನೆಯಿಂದ ಕೂಡಿರುತ್ತೆ. ವಯಸ್ಸಾಗೋದಿದೆಯಲ್ವಾ, ಅದು ಮಾತ್ರ ಒಬ್ಬ ವ್ಯಕ್ತಿಗೆ ಅತಿಯಾದಂತಹ ನೋವನ್ನ ಕೊಡುತ್ತೆ. ಯಾಕಂದ್ರೆ ಶಂಕರಾಚಾರ್ಯರು ಒಂದು ಮಾತನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಅಂಗಂ ಗಲಿತಂ ಫಲಿತಂ ಮುಂಡಂ ದಶನವಿಹಿ ಜಾತ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿನ ಮುಂಚ ತ್ಯಾಶಾ ಪಿಂಡಂ. ಒಬ್ಬ ವ್ಯಕ್ತಿ ಹುಟ್ಟಿದಾಗ ಏನಾಗುತ್ತಂದ್ರೆ ವಯಸ್ಸಾಗ್ತಾ ಅವನಲ್ಲಿರುವಂತ ಎಲ್ಲ ಅಂಗಗಳು, ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಜೊತೆಲಿ ಏನಾಗುತ್ತಂದ್ರೆ ತಲೆಯಲ್ಲಿ ಬಿಳಿ ಕೂದಲು ಶುರು ಆಗುತ್ತೆ. ಒಬ್ಬ ವ್ಯಕ್ತಿಗೆ 3ನೇ ಕಾಲು ಬರುತ್ತೆ. 3ನೇ ಕಾಲು ಅಂದ್ರೆ ಅವನ್ ಏನ್ ಮಾಡ್ತಾನೆ, ಇಟ್ಕೊಂಡು ಓಡಾಡೋದಕ್ಕೆ ಅವನಿಗೆ ಜೊತೆಲಿ ಈ ಪ್ರಕಾರವಾಗಿ ಅವನ್ ಏನಾಗ್ತಾ ಇರ್ತಾನೆ ಅಂದ್ರೆ ಕ್ರಮೇಣವಾಗಿ ಅವನ್ ಏನಾಗ್ತಾ ಹೋಗ್ತಾ ಇರ್ತಾನೆ, ಮೃತ್ಯುಗೆ ಆಗ್ತಾ ಹೋಗ್ತಾನೆ. ಅದೇ ಪ್ರಕಾರವಾಗಿ ಕುಲಶೇಖರ್ ಆಳ್ವಾರ್ ಅವರು ಹೇಳ್ತಾರೆ ವಯಸ್ಸಾದ್ಮೇಲೆ ಎಷ್ಟು ಭಯಂಕರವಾಗಿರುತ್ತೆ ಅಂದ್ರೆ ವಯಸ್ಸಾದ್ಮೇಲೆ ಯಾರು ನಮ್ ಜೊತೆ ಇರೋದಿಲ್ಲ, ಯಾರು ನಮ್ಗೆ ರೆಸ್ಪೆಕ್ಟ್ ಕೊಡೋದಿಲ್ಲ, ಜೊತೆಲಿ ನಮ್ಗೆ ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಒಂದಲ್ಲ ಎರಡಲ್ಲ ಮೂರಲ್ಲ ಎಷ್ಟೋ ರೀತಿಯಾದಂತಹ ಯಾತನೆಗಳು ಏನಾಗುತ್ತೆ ನಮ್ಮಲ್ಲಿ ಇರುತ್ತೆ. ಈ ಪ್ರಕಾರವಾಗಿ ಒಬ್ಬ ವ್ಯಕ್ತಿ ಆದವನು, ಮನುಷ್ಯನಾದವನು ಈ ಎಲ್ಲದ್ರ ಬಗ್ಗೆ ಅವ್ನಿಗೆ ಏನಿರ್ಬೇಕಂದ್ರೆ ತಿಳುವಳಿಕೆ ಇರಬೇಕು. ನನ್ಗೆ ಯಾಕೆ ವಯಸ್ಸಾಗ್ತಾ ಇದೆ, ನನ್ಗೆ ಯಾಕೆ ರೋಗ, ಇವಾಗ ಯಾರಿಗಾದ್ರೂ ಇಲ್ಲಿ ಯಾರಿಗೆ ರೋಗನೇ ಬಂದಿಲ್ಲ ಅಂತ ಇರೋರು ಯಾರೋ ಒಬ್ರು ಇದ್ದೀರಾ? ಎಲ್ರಿಗೂ ಯಾವ್ದಾದ್ರು ಒಂದು ರೋಗ ಇದ್ದೇ ಇರುತ್ತಲ್ವಾ, ಎಲ್ಲರ ಒಂದು ಅನುಭವಿಸಿರ್ತಿರ್ವಲ್ಲ. ಇವತ್ತಿನ ದಿನಗಳಲ್ಲಂತೂ ಒಂದಲ್ಲ ಎರಡಲ್ಲ ಎಷ್ಟೆಲ್ಲ ಡಿಫ್ರೆಂಟ್ ಸಾವಿರಾರು ರೀತಿಯಾದಂತಹ ರೋಗಗಳನ್ನ ನಾವಿಲ್ಲಿ ಹಾಸ್ಪಿಟಲ್ಗೆ ಹೋದ್ರೆ ನೋಡ್ಬೋದು. ಚರ್ಮ ರೋಗ, ಮನೋರೋಗ, ನರರೋಗ, ದಂತರೋಗ, ಕ್ಯಾನ್ಸರು, ಈ ಪ್ರಕಾರವಾಗಿ ಅದೇ ದೊಡ್ಡದಂತ ಡಿಪಾರ್ಟ್ಮೆಂಟ್ಸ್ ನಾವೆಲ್ಲ ಇದ್ದೀವಿ. ಇದೆಲ್ಲವೂ ಕೂಡ ಒಬ್ಬ ವ್ಯಕ್ತಿಗೆ ಭಯಂಕರವಾದಂತಹ ಗಂಭೀರವಾದಂತಹ ಸಮಸ್ಯೆಗಳು. ಸೊ ಇದ್ರಗಳ ಬಗ್ಗೆ ನಮಗೆ ತಿಳುವಳಿಕೆ ಇರಲೇಬೇಕು ಅನ್ನೋದು ಶಾಸ್ತ್ರದ ಒಂದು ವಿಚಾರ.
ಇನ್ನ ನಾನು ಆ ಒಂದು ಶ್ಲೋಕದಲ್ಲಿ ಹೇಳಿದಂಗೆ ಇಂದ್ರಿಯ ವಿಷಯಗಳ ಬಗ್ಗೆ ನಮಗೆ ವೈರಾಗ್ಯ. ಯಾಕೆ ಈ ಒಂದು ವಿಚಾರವನ್ನ ನಾನಿಲ್ಲಿ ತಿಳುವಳಿಕೆಯನ್ನ ಕೊಡ್ತಾ ಇದ್ದೀವಿ ಭಗವದ್ಗೀತೆಯಲ್ಲಿ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಸಾಮಾನ್ಯವಾಗಿ ನಾವೆಲ್ಲ ಸುಖ ಅಂದ್ರೆ ನಾನು ಈಗಾಗಲೇ ನಿಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದೀನಿ. ಸುಖ ಅಂದ್ರೆ ನಾವು ವಸ್ತುಗಳಲ್ಲಿ ಹುಡುಕ್ತಾ ಹೋಗ್ತಾ ಇದ್ದೀವಿ. ಜೊತೆಲಿ ಭೌತಿಕವಾದಂತಹ ವಿಚಾರಗಳಲ್ಲಿ ನಾವು ಸುಖವನ್ನು ಹುಡುಕ್ತಾ ಹೋಗ್ತಾ ಇದ್ವಿ. ನಾವೀಗಾಗಲೇ ನೋಡಿದ್ವಿ, ಆಟದಲ್ಲಿ ಸುಖ, ಜೊತೆಲಿ ತಿನ್ನೋದ್ರಲ್ಲಿ ಸುಖ, ಮಲಗೋದ್ರಲ್ಲಿ ಸುಖ, ಈ ಪ್ರಕಾರವಾಗಿ ನಾವು ಫ್ಯಾಷನ್ ಅಲ್ಲಿ ಸುಖ, ಸ್ಪೋರ್ಟ್ಸ್ ಅಲ್ಲಿ ಸುಖ, ಈ ಪ್ರಕಾರವಾಗಿ ನಾವು ಸುಖವನ್ನು ಹುಡುಕ್ತಾ ಇದೀವಲ್ವಾ. ಈ ರೀತಿಯಾದಂಥ ಎಲ್ಲ ವಸ್ತುಗಳಲ್ಲಿರುವಂಥ ಸುಖ ಯಾವ ರೀತಿ ಅಂದ್ರೆ, ಅದು ಪ್ರಾರಂಭದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಪ್ರಾರಂಭದಲ್ಲಿ ಅದು ಅಮೃತದ ರೀತಿ ಇರುತ್ತೆ. ಆದರೆ ಕ್ರಮೇಣವಾಗಿ ಅದೇನಾಗುತ್ತಂದ್ರೆ ವಿಷದ ರೂಪದಲ್ಲಿ ಪರಿಣಾಮವನ್ನ ಹೊಂದುತ್ತೆ. ಆದರೆ ಆಧ್ಯಾತ್ಮಿಕವಾದಂತಹ ಸುಖ ಯಾವ ತರ ಅಂದ್ರೆ, ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ, ಆದರೆ ಹೋಗ್ತಾ ಹೋಗ್ತಾ ಅದು ನಮ್ಗೆ ಯಾವ ರೀತಿ ಇರುತ್ತೆ ಅಂದ್ರೆ ತುಂಬಾ ಕೊನೆಯವರೆಗೂ ಕೂಡ ಸುಖವನ್ನ ಕೊಡುತ್ತೆ. ಇದಕ್ಕೊಂದು ಒಳ್ಳೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೋದಾ? ಉದಾಹರಣೆಗೆ, ಭೌತಿಕವಾದಂತಹ ಸುಖ ಪ್ರಾರಂಭದಲ್ಲಿ ಚೆನ್ನಾಗಿರುತ್ತೆ, ಅಮೃತ ತರ ಇರುತ್ತೆ, ಆದ್ರೆ ಹೋಗ್ತಾ ಹೋಗ್ತಾ ತುಂಬಾ ಕಷ್ಟವಾಗುತ್ತೆ. ಅದರಿಂದ ಕಷ್ಟಗಳೇ ಜಾಸ್ತಿ ಆಗುತ್ತೆ. ಯಾರಾದ್ರೂ ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀರಾ? ಯಾರು ಹೇಳ್ಬೋದು? ಪ್ರಭು, ಸ್ನೇಹಿತರು ಒಟ್ಟಿಗೆ ಕೂಡಿ ಹೇಳಿ ಶ್ರೀನಿವಾಸ್ ಪ್ರಭು, ಹೇಳಿ. ಒಬ್ಬ ವ್ಯಕ್ತಿ ಒಬ್ಬ ಸಹವಾಸ ದೋಷದಿಂದ ಸ್ವಲ್ಪ ಒಂದು ಅಮೃತ ಅಂತ ಸಮನ ಅಂತ ಮಧುಪಾನ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಸಹಚಾರದಿಂದ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗಿ ಕೊನೆಗೆ ಅದು ರೋಗಗಳು ಅಂಟಿಕೊಂಡು ಮೃತ್ಯು ಕೋಪದಲ್ಲಿ ಅಂತ್ಯ ಆಗುತ್ತೆ. ಪ್ರಾರಂಭದಲ್ಲಿ ಸುಖ ಅನ್ಸುತ್ತೆ, ಕೊನೆಯಲ್ಲಿ ಘೋರವಾಗಿರುತ್ತೆ. ಥ್ಯಾಂಕ್ ಯು ಪ್ರಭು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸ್ಟಾರ್ಟಿಂಗ್ ಅಲ್ಲಿ ಡ್ರಿಂಕ್ಸ್ ಮಾಡೋದು, ಮದ್ಯಪಾನ ಮಾಡೋದನ್ನು ಸ್ವಲ್ಪ ಚೆನ್ನಾಗಿ ಸುಖ ಇರುತ್ತೆ, ಒಳ್ಳೆ ಮತ್ತೆ ಇರುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ. ಅದು ಪ್ರಾರಂಭದಲ್ಲಿ ಸುಖವಾಗಿರುತ್ತೆ. ಆದರೆ ಕ್ರಮೇಣವಾಗಿ ಹೋಗ್ತಾ ಹೋಗ್ತಾ ನಮ್ಮ ಇಡೀ ದೇಹವನ್ನ, ನಮ್ಮ ಸಂಸಾರವನ್ನ, ಎಲ್ಲವನ್ನ ಕೂಡ ಅದೇನ್ ಮಾಡುತ್ತೆ, ನಾಶ ಮಾಡುತ್ತೆ. ಥ್ಯಾಂಕ್ ಯು ಪ್ರಭು, ತುಂಬಾ ಒಳ್ಳೆ ಎಕ್ಸಾಂಪಲ್ ಕೊಟ್ರಿ. ಬೇರೆ ಇನ್ನೊಂದ್ ನಾವೇನಾದ್ರೂ ಕೆಲಸ ಸ್ಟಾರ್ಟ್ ಮಾಡೋಕ್ ಕಷ್ಟ ಆಗುತ್ತೆ, ಆಮೇಲೆ ಈಸಿ ಆಗ್ತಾ ಹೋಗ್ತಿರುತ್ತೆ. ಓಕೆ, ಎಸ್. ಬೇರೆ ಯಾರಾದ್ರೂ, ಬೇರೆ ಇನ್ನೊಬ್ರು ಯಾರಾದ್ರೂ ಹೇಳಿ. ಸಿಹಿ ಶುಗರ್ ಪ್ರಭುಜಿ, ಅದು ತಿನ್ಬೇಕಾದ್ರೆ ಚೆನ್ನಾಗ್ ಅನ್ಸುತ್ತೆ, ತುಂಬಾ ತಿಂದ್ರೆ ಅದು ನಮ್ಗೆ ಹೆಲ್ತ್ ಪರಿಣಾಮ ಆಗುತ್ತೆ. ಥ್ಯಾಂಕ್ ಯು ಮಾತಾಜಿ. ಜಾಮೂನ್ 1 ತಿಂದ್ರೆ ಚೆನ್ನಾಗಿರುತ್ತೆ, 2 ತಿಂದ್ರೆ ಚೆನ್ನಾಗಿರುತ್ತೆ, 3 ತಿಂದ್ರೆ ಚೆನ್ನಾಗಿರುತ್ತೆ. ಅದನ್ನೇ 10-15 ತಿನ್ಬಿಟ್ರೆ ಅಂತ ಹೊಟ್ಟೆ ಕೆಟ್ಟೋಗುತ್ತೆ, ಹಾಸ್ಪಿಟ್ಲ್ಗೆ ಏನಾಗುತ್ತೆ, ಅಡ್ಮಿಟ್ ಮಾಡ್ಬೇಕಾಗತ್ತೆ. ಸೊ ಥ್ಯಾಂಕ್ ಯು, ನೀವೆಲ್ಲ ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟಿದ್ದೀರಾ. ಅದೇ ಪ್ರಕಾರವಾಗಿ ಆಧ್ಯಾತ್ಮಿಕವಾದಂಥ ಸುಖ ಪ್ರಾರಂಭದಲ್ಲಿ ಕಷ್ಟ. ಉದಾಹರಣೆಗೆ ನೀವೇನಂದ್ರೆ ಆವಾಗ ಸ್ವಲ್ಪ ಉಪವಾಸನ ಮಾಡಿ ಅಂದ್ರೆ ಪ್ರಾರಂಭದಲ್ಲಿ ಕಷ್ಟ. ಮತ್ತೆ ಒಳ್ಳೆ ಊಟವನ್ನ ಮನೆಯಲ್ಲೇ ಅಡಿಗೆಯನ್ನ ಮಾಡ್ಕೊಂಡು ಒಳ್ಳೆ ಪ್ರಸಾದ ಮನೆ ಊಟ ಮಾಡ್ರಿ ಅಂದ್ರೆ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟನೇನೆ. ಅದೇ ಪ್ರಕಾರ ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದೋಳಿ ಅಂದ್ರೆ ಸ್ವಲ್ಪ ಕಷ್ಟ. ಆದರೆ ಹೋಗ್ತಾ ಹೋಗ್ತಾ ಏನಾಗುತ್ತಂದ್ರೆ ಅದು ನಮ್ಮನ್ನ ಒಂದು ಒಳ್ಳೆ ರೀತಿಯಾದಂಥ ಜೀವನ ಶೈಲಿಗೆ ಕರ್ಕೊಂಡು ಹೋಗುತ್ತೆ. ನಮ್ಮ ಜೀವನವನ್ನ ಆನಂದವಾಗಿಡೋದಕ್ಕೆ ಇದೆಲ್ಲ ಅನುಕೂಲ ಮಾಡಿಕೊಡುತ್ತೆ. ಆದರೆ ಭೌತಿಕವಾದಂತಹ ಈ ಒಂದು ಮದ್ಯಪಾನ ಇರ್ಬೋದು, ಭೌತಿಕವಾದಂತಹ ಹೊರಗಡೆ ತಿನ್ನುವಂಥ ವಿಚಾರಗಳಿರ್ಬೋದು, ಇದೆಲ್ಲವೂ ಪ್ರಾರಂಭದಲ್ಲಿ ಖುಷಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಆದರೆ ಹೋಗ್ತಾ ಹೋಗ್ತಾ ಅದು ವಿಷವಾಗಿ ಪರಿಣಾಮವನ್ನ ಹೊಂದುತ್ತೆ ಅನ್ನೋದನ್ನ ನಾವು ಗಂಭೀರವಾಗಿ ಅರ್ಥವನ್ನ ಮಾಡ್ಕೋಬೇಕು. ಸೊ ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ ನೋಡಿ, ಈ ಒಂದು ಎಂಟರ್ಟೈನ್ಮೆಂಟ್, ಭೌತಿಕವಾದಂಥ ಸುಖ ಹೆಂಗಿರುತ್ತೆ ಅಂದ್ರೆ, ಎಂಟರ್ಟೈನ್ಮೆಂಟ್ ಇವತ್ತು ತುಂಬಾ ಚೆನ್ನಾಗಿದೆ, ಆದರೆ ನಿಜವಾಗ್ಲೂ ಕೂಡ ಪೀಸ್ ಆಫ್ ಮೈಂಡ್ ಇದೆ ಅಂದ್ರೆ ಯಾರಿಗೂ ಇಲ್ಲ. ಎರಡನೇದಾಗಿ ಎಲ್ಲರ ಹತ್ರ ಎಲ್ಲ ಕಂಫರ್ಟ್ಸ್ ಇದೆ, ಎಲ್ಲ ರೀತಿ ಹಣ ಇದೆ, ಕಂಫರ್ಟ್ಸ್ ಇದೆ, ಬಂಗಲೆ ಇದೆ, ಕಾರ್ ಇದೆ, ಎಲ್ಲವೂ ಇದೆ, ಆದರೆ ಆನಂದನೇ ಇಲ್ಲ. ಇನ್ನ ನಾವು ಮುಂದೆ ನೋಡೋದಾದ್ರೆ, ನಾನು ಆವಾಗಲೇ ಹೇಳಿದ್ನಲ್ಲ, ಜನ್ಮ ಮೃತ್ಯು ಜರ ವ್ಯಾಧಿ. ಇವತ್ತು ನೋಡಿ ನಮಗೆ ಹಲವಾರು ರೀತಿಯಂತ ಎಲ್ಲ ರೀತಿಯಾದಂಥ ಮೆಡಿಸಿನ್ಸ್ ಇದೆ. ಈ ರೋಗಕ್ಕೆ ಈ ಮೆಡಿಸಿನ್ ಇಲ್ಲ ಅನ್ನೋದಿಲ್ಲ, ಎಲ್ಲ ಮೆಡಿಸಿನ್ಸು ಇದೆ. ಆದರೆ ಏನು ಮಾಡೋದು, ದೌರ್ಭಾಗ್ಯ, ನಮ್ಮ ಹತ್ರ ಆರೋಗ್ಯನೇ ಇಲ್ಲ. ಎಷ್ಟು ಮೆಡಿಸಿನ್ಸ್ ಇದ್ರೂ ಕೂಡ ಯಾರು ಕೂಡ ಇವತ್ತು 100 ವರ್ಷ ಬದುಕೋದು ತುಂಬ ಕಷ್ಟ ಇದೆ. ಎರಡನೇದಾಗಿ ಕಾಸ್ಮೆಟಿಕ್ಸ್, ಎಷ್ಟೆಲ್ಲ ಕಾಸ್ಮೆಟಿಕ್ಸ್ ಇದೆ, ಆದರೆ ವಯಸ್ಸಾಗೋದನ್ನು ಯಾರು ಕೂಡ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಮೂರನೇದಾಗಿ ಲೈಫ್ ಸಪೋರ್ಟಿಂಗ್ ಸಿಸ್ಟಮ್ಸು, ಎಲ್ಲ ಹಾಸ್ಪಿಟಲ್ ಆಕ್ಸಿಜನ್ಸ್ ಇದೆ, ಎಲ್ಲವೂ ಇದೆ. ಆದರೆ ಕೊರೋನಾ ಬಂದಾಗ ಡಾಕ್ಟ್ರು ಕೂಡ ಹೇಳ್ತಾ ಇದ್ರು, ಡಾಕ್ಟ್ರ್ ಹೆಂಗಾರು ಮಾಡಿ ಕಾಪಾಡಿ ಅಂದರೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ, ಆದರೆ ನೀವು ಪ್ರಾರ್ಥನೆ ಮಾಡಿ, ಭಗವಂತನೇ ನಿಮ್ಮನ್ನ ಕಾಪಾಡಬೇಕು. ಅಂದರೆ ಸಾವು, ಹುಟ್ಟು, ರೋಗಗಳು ಇದು ಎಲ್ಲರನ್ನೂ ಕೂಡ ಕಾಡುವಂತಹ ಭಯಂಕರವಾದಂಥ ಗಂಭೀರವಾದಂಥ ಸಮಸ್ಯೆಗಳು. ಅದರಿಂದ ಹೊರಗಡೆ ಬರಬೇಕನ್ನೋದೇ ನಮ್ಮ ನಿಜವಾದ ತಿಳುವಳಿಕೆ ಅನ್ನೋದನ್ನ ಇಲ್ಲಿವರೆಗೂ ನಾವು ಅರ್ಥವನ್ನ ಮಾಡ್ಕೊಂಡಿದ್ವಿ. ಈಗ ನಮ್ಮ ಇನ್ನ 10 ನಿಮಿಷ ಅಷ್ಟೇ ನಮ್ಮದು ವಿಚಾರ.
ಕೊನೆಯದಾಗಿ ಕಡೆಯದಾಗಿ ಇಷ್ಟೊತ್ತರೆಗೂ ಕೂಡ ನಾವೇನೆಲ್ಲ ಚರ್ಚೆಯನ್ನ ಮಾಡಿದ್ದೀವಿ, ನಾವೆಲ್ಲ ಏನ್ ಅನ್ಕೊಂಡಿದ್ವಿ, ನಮ್ಗೆ ಸುಖ ಬೇಕು. ಎಷ್ಟು ಸುಖ ಬೇಕು? ತುಂಬಾ ಸುಖ ಬೇಕು. ಆದ್ರೆ ನಮ್ಗೆ ಎಷ್ಟು ಸುಖ ಸಿಗ್ತಾ ಇದೆ ಅಂದ್ರೆ ತುಂಬಾ ಕಡಿಮೆ, ತುಂಬಾ ಕಡಿಮೆ ಸುಖವನ್ನ ನಾವು ಅನುಭವಿಸ್ತಾ ಇದೀವಿ. ಆದ್ರೆ ದುಃಖನೇ ಹೆಚ್ಚಿಗೆ ನಮ್ಗೆ ಸಿಗ್ತಾ ಇದೆ. ಯಾಕೆ ನಮ್ಮೆಲ್ಲ ದುಃಖಗಳಿಗೆ ಏನು ಕಾರಣ ಅನ್ನೋದಾದ್ರೆ ಭಗವದ್ಗೀತೆ 7ನೇ ಅಧ್ಯಾಯ 27ನೇ ಶ್ಲೋಕದಲ್ಲಿ ಹೇಳ್ತಾರೆ, ಇಚ್ಛಾ ದ್ವೇಷ ಸಮುತ್ತೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮೋಹಂ ಸರ್ಗೇ ಯಾಂತಿ ಪರಂತಪ. ನಮ್ಮ ನಿಜವಾದ ದುಃಖಗಳಿಗೆ ಕಾರಣ ಏನು ಅಂದ್ರೆ ಆ ಭಗವಂತ ನಮಗೆ ಕೊಟ್ಟಿರುವಂತಹ ಸ್ವತಂತ್ರವಾದಂತಹ, ನಮಗೆ ಇರುವಂತಹ ಒಂದು ಚಿಕ್ಕದಾದಂತಹ ಸ್ವತಂತ್ರದ ದುರುಪಯೋಗದಿಂದ ನಾವಿಲ್ಲಿ ಏನ್ ಮಾಡಿದೀವಿ ಅಂದ್ರೆ ದುಃಖದಲ್ಲಿ ನಾವಿಲ್ಲಿ ಒದ್ದಾಡ್ತಾ ಇದೀವಿ. ಇಚ್ಛಾ ದ್ವೇಷ ಸಮುತ್ತೇನ, ಇಚ್ಛಾ ದ್ವೇಷ ಸಮುತ್ತೇನ ಅಂದ್ರೆ ನಮ್ಮ ಆಸೆಗಳಿಂದ ಮತ್ತೆ ನಮ್ಮ ದ್ವೇಷದಿಂದ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಶಾಸ್ತ್ರ ಹೇಳುತ್ತೆ ನಾವು ಏನು ಮಾಡಬೇಡ ಅಂತ ಹೇಳ್ತೀವೋ ಅದನ್ನೇ ನಾವು ಹೆಚ್ಚಿಗೆ ಮಾಡಕ್ ಹೋಗ್ತೀವಿ. ಇಚ್ಛಾ ದ್ವೇಷ ಸಮತ್ವೇನ, ನಮ್ಗೆ ಏನನ್ನ ಮಾಡಬಾರ್ದು ಅಂತೂ ನಾವು ಅದನ್ನೇ ಹೆಚ್ಚಿಗೆ ಮಾಡಕ್ ಹೋಗ್ತೀವಿ. ಉದಾಹರಣೆಗೆ ಒಂದು ಮಗು ಇದೆ ಅನ್ಕೊಳ್ಳಿ, ಆ ಮಗುಗೆ ಹೇಳ್ತೀವಿ ಬೆಂಕಿ ಕೈ ಇಡಬೇಡ ಅಂತ, ಅದು ಅಲ್ಲೇ ಹೋಗಿ ಕೈ ಇಡಬೇಕು ಅನ್ನುತ್ತೆ. ಮತ್ತೆ ಆ ಫ್ಯಾನ್ ಇದೆ, ಫ್ಯಾನ್ ಕೈ ಇಡಬೇಡ, ಮತ್ತೆ ಅಲ್ಲೇ ಹೋಗಿ ಕೈ ಇಡ್ತಾ ಹೋಗುತ್ತೆ. ಅದೇ ಪ್ರಕಾರವಾಗಿ ದೊಡ್ಡವರು ನಾವೇನ್ ಮಾಡ್ತೀವಿ ಅಂದ್ರೆ, ಶಾಸ್ತ್ರ ಹೇಳುತ್ತೆ ಯಃ ಶಾಸ್ತ್ರ ವಿಧಿ ಉತ್ಸೃಜ್ಯ ವರ್ತತೆ ಕಾಮಕಾರತಃ ನಸಾ ಸಿದ್ಧಿಂ ಅವಾಪ್ನೋತಿ ನಾ ಸುಖಂ ನ ಪರಮಗತಿಂ. ಒಬ್ಬ ವ್ಯಕ್ತಿ ತನ್ನ ಕಾಮನೆಗಳಿಗೆ ಅನುಗುಣವಾಗಿ, ತನ್ನ ಇಚ್ಛೆಗೆ ಅನುಗುಣವಾಗಿ ಅವನೇನ್ ಮಾಡ್ತಾನೆ ಅಂದ್ರೆ, ಶಾಸ್ತ್ರಗಳನ್ನ, ಆಚಾರ್ಯರ ಒಂದು ವಿಚಾರಗಳನ್ನ ಪಕ್ಕಕ್ಕೆ ಇಟ್ಟು ತನಗಿಷ್ಟ ಬಂದಂಗೆ ಮಾಡ್ತಾ ಹೋಗ್ತಾನೆ. ಕೇವಲ ತನ್ನ ಆಸೆಗಳನ್ನ, ತನ್ನ ಕಾಮನೆಗಳನ್ನ ಪೂರೈಕೆ ಮಾಡೋದಕ್ಕೆ ಅವನೇನ್ ಮಾಡ್ತಾನೆ, ಎಲ್ಲಾ ರೀತಿಯಾದಂಥ ತಪ್ಪು ಕೆಲಸಗಳನ್ನ ಅವನು ಮಾಡ್ತಾ ಹೋಗ್ತಾನೆ. ಅವನ ಕಷ್ಟಗಳಿಗೆ ಅವನೇ ಕಾರಣ ಆಗ್ತಾನೆ. ಉದಾಹರಣೆಗೆ ಶಾಸ್ತ್ರಗಳು ಹೇಳುತ್ತೆ ಮದ್ಯಪಾನ ಮಾಡಬಾರ್ದು, ಜೂಜ್ ಆಡಬಾರ್ದು, ಅನೈತಿಕ ಸಂಬಂಧಗಳನ್ನ ಮಾಡಬಾರ್ದು, ಮಾಂಸಾಹಾರವನ್ನ ತಗೋಬಾರ್ದು, ಇದು ಶಾಸ್ತ್ರಗಳಲ್ಲಿ ಹೇಳುತ್ತೆ. ಆದ್ರೆ ಇದನ್ನ ಎಷ್ಟು ಜನ ಫಾಲೋ ಮಾಡ್ತಾರೆ? ಸಾಮಾನ್ಯವಾಗಿ ಇವತ್ತಿನ ಪ್ರಪಂಚದಲ್ಲಂತೂ ಎಲ್ಲರೂ ಕೂಡ ಇದ್ರ ಹಿಂದೆನೆ ಓಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕೂಡ ನಾವು ಮಾಂಸಾಹಾರ, ಮದ್ಯಪಾನ, ಅನೈತಿಕ ಸಂಬಂಧ ಮತ್ತೆ ಜೂಜು, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಫುಲ್ಲವಾದಂತಹ ಎಷ್ಟೊಂದು ಅವಕಾಶಗಳು ಇವತ್ತು ಸಮಾಜದಲ್ಲಿದೆ. ಆದರೆ ಶಾಸ್ತ್ರ ಇದನ್ನ ಮಾಡಬೇಡ ಅನ್ನತ್ತೆ, ನಾವು ಅದನ್ನ ಮಾಡ್ತೀವಿ. ಹಾಗಾಗಿ ನಾವಿಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಮ್ಮದೇ ಆದಂತ ಎಲ್ಲಾ ರೀತಿಯಾದಂಥ ಕಷ್ಟಗಳಿಗೆ ನಾವು ಇಲ್ಲಿ ಸಿಗಾಕೊಂಡಿದೀವಿ. ಅದನ್ನ ಒಂದು ಚಿಕ್ಕದಾದಂಥ ಒಂದು ವಿಡಿಯೋ ಇದೆ. ಈ ವಿಡಿಯೋನ ನಾವು ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಶಾಸ್ತ್ರ ಏನು ಮಾಡಬೇಕು ಅಂತ ಹೇಳುತ್ತೆ. ಆದರೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ನಮ್ಮ ಪರಿಸ್ಥಿತಿ ಏನಿದೆ ಅನ್ನೋದನ್ನ, ಇದೊಂದು ಚಿಕ್ಕದಾದಂಥ ವಿಡಿಯೋ, ಎಲ್ಲರೂ ಕೂಡ ಜಸ್ಟ್ ನೋಡಿ ಆಮೇಲೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಹೇಳಿ. ಹೋಗ್ಲೇ ಮಾತಾಜಿ ಹೇಳಿದ್ರು ಯಾವ ರೀತಿ ಎಲ್ಲ ಅಡಿಕ್ಷನ್ಸ್ ಇದೆ ಜನಗಳಲ್ಲಿ. ಧೂಮಪಾನ, ಮದ್ಯಪಾನ, ಆಲ್ಕೋಹಾಲು, ಪಾರ್ನೋಗ್ರಫಿ, ಅಬೋಷನ್ಸ್. ಯಾಕೆ ಇಷ್ಟೆಲ್ಲ ಆಗ್ತಾ ಇದೆ? ಏನಿದಕ್ಕೆಲ್ಲ ಕಾರಣ? ನಾವು ನಿಜವಾಗ್ಲೂ ಏನೇನು ಕಳ್ಕೊಂಡಿದೀವಿ? ಸೂಸೈಡ್ಸ್, 3 ವರ್ಷ ಬದುಕಬೇಕು ಅನ್ನೋಂತಹ ಎಲ್ಲ ವ್ಯಕ್ತಿ ಅಷ್ಟು ಬೇಗ 18 ವರ್ಷಕ್ಕೆ, 10 ವರ್ಷಕ್ಕೆ, 15 ವರ್ಷಕ್ಕೆ ಪ್ರತಿ ದಿವಸ 126 ಜನ ಯುವಕರು ಸೂಸೈಡ್ ಮಾಡ್ಕೋತಾ ಇದ್ರು. ಏನು ಕಾರಣ? ಕ್ರೈಮ್ಸ್, ಅತ್ಯಾಚಾರಗಳು. ಅವರು ಬಯಸಿದ್ ಸಿಗ್ತಾ ಇಲ್ಲ ಅಂತ ಅರ್ಧ ಜನ ಸೂಸೈಡ್ ಮಾಡ್ಕೋತಾ ಇದ್ದಾರೆ. ಯಾಕಿಷ್ಟೆಲ್ಲ ವಿಚಾರಗಳು, ಯಾಕಿಷ್ಟೆಲ್ಲ ಸಮಸ್ಯೆಗಳು? ನಾವು ನಿಜವಾಗ್ಲೂ ಏನನ್ನ ಕಳ್ಕೊಂಡಿದೀವಿ ಅಂದ್ರೆ, ಮಾರಲ್ಸ್, ವ್ಯಾಲ್ಯೂಸ್, ಪ್ರಿನ್ಸಿಪಲ್ಸ್ ಮತ್ತೆ ಕ್ಯಾರೆಕ್ಟರ್. ಒಬ್ಬ ವ್ಯಕ್ತಿ ಯಾವಾಗ ತನಗೆ ಮನಸ್ಸೋ ಇಚ್ಛೆ ಶಾಸ್ತ್ರಗಳನ್ನ ವಿರುದ್ಧವಾಗಿ, ಹಿರಿಯರಿಗೆ ವಿರುದ್ಧವಾಗಿ ನಾವು ಯಾವಾಗ ಜೀವನವನ್ನ ಮಾಡ್ತೀವಿ, ಅವಾಗ ಎಲ್ಲ ವ್ಯಕ್ತಿ ಎಲ್ಲ ಚಟಗಳಿಗೆ ಅವರು ಚಟಗಳಿಗೆ ಒಳಗಾಗ್ತಾರೆ, ಜೀವನವನ್ನ ಹಾಳು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಕಷ್ಟಗಳಿಗೆ ಮೂಲಕವಾದಂತ ಕಾರಣ ಏನಂದ್ರೆ
ನಾವು ಶಾಸ್ತ್ರಗಳಿಂದ ಭಗವಂತನಿಂದ ಹೊರಗಡೆ ಇರೋದೇ ಮುಖ್ಯವಾದಂತ ಕಾರಣ. ಅದಕ್ಕೆ ನಮ್ಮ ಭಾರತದ ಪ್ರಥಮ ಪ್ರಜೆ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನ ಹೇಳ್ತಾರೆ, ದಯವಿಟ್ಟು ಅದನ್ನ ಎಲ್ರು ಕೂಡ ಕೇಳಿಸ್ಕೊಳ್ಳಿ. 90,000 slokas, 10 volumes of Mahabharata from Sanskrit, yes, translated in English. There is one character which I love in Mahabharata. One character, Vidur. Vidur is man of righteousness. Mahabharata, Bhagavad Gita discusses what is righteousness in the life. Where there is righteousness in the heart, there's a beauty in the character. That's what Mahabharata says. But now, what a match. One side, righteousness in the heart. Immediately, where there is righteousness in the heart, there is beauty in the character. When there is beauty in the character, there is harmony in the home. When there is harmony in the home, there is order in the nation. Order in the nation. When there is order in the nation, there is peace in the world. ಈ ಒಂದು ವಿಡಿಯೋದಲ್ಲಿ ನಾವು ಪ್ರಾರಂಭದ ವಿಡಿಯೋದಲ್ಲಿ ನೋಡಿದ್ವಿ ಯಾವ ಪ್ರಕಾರವಾಗಿ ಎಲ್ಲರೂ ಕೂಡ ನಿಜವಾದ ಮೌಲ್ಯಗಳನ್ನ, ವ್ಯಾಲ್ಯೂಸ್ನ, ತತ್ವಗಳನ್ನ, ಪ್ರಿನ್ಸಿಪಲ್ಸ್ನ, ಕ್ಯಾರೆಕ್ಟರ್, ನೈತಿಕತೆನ ಕಳ್ಕೊಂಡು ಎಲ್ಲರೂ ಕೂಡ ಯಾವ ರೀತಿಯಲ್ಲಿ ದುಃಖದಲ್ಲಿದ್ದಾರೆ. ಆದರೆ ನಿಜವಾಗ್ಲೂ ಕೂಡ ನಮ್ಮ ಸುಖದ ನಿಜವಾದ ಒಂದು ಸಂತೋಷದ ಒಂದು ಸೂತ್ರ ಏನು ಅನ್ನೋದನ್ನ ಅಬ್ದುಲ್ ಕಲಾಂ ಅವರು ತುಂಬಾ ಚೆನ್ನಾಗಿ ನಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಕೇವಲ ಅದೊಂದು ಭಗವದ್ಗೀತೆಯಲ್ಲಿ ನಮಗೆ ಎಲ್ಲದಕ್ಕೂ ಕೂಡ ಉತ್ತರವನ್ನ ನಾವಲ್ಲಿ ನೋಡ್ಬೋದು. ಅದೇ ಭಗವದ್ಗೀತೆಯಲ್ಲಿ ನಾವು ಏನು ಇಷ್ಟೊತ್ತರೆಗೂ ಒಂದು ಸಂತೋಷವನ್ನು ಹುಡುಕ್ಬೇಕು, ಹುಡುಕಾಟದಲ್ಲಿ ಯಾವ್ದು ನಿಜವಾದ ಸಂತೋಷ, ಆ ಸಂತೋಷದ ಸೂತ್ರ ಏನು ಅನ್ನೋದನ್ನ ಈ ಭಗವದ್ಗೀತೆ 2ನೇ ಅಧ್ಯಾಯ 66ನೇ ಶ್ಲೋಕದಲ್ಲಿ ನಮಗೆ ತಿಳುವಳಿಕೆಯನ್ನ ಕೊಡ್ತಾರೆ. ನಾಸ್ತಿ ಬುದ್ಧಿರಾಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚ ಭಾವಯತಃ ಶಾಂತಿ ರಶಾಂತಸ್ಯ ಕುತಃ ಸುಖಂ. ಕೃಷ್ಣ ಪ್ರಜ್ಞೆಯಲ್ಲಿ ಸಂಬಂಧವನ್ನು ಪಡೆಯದವನಿಗೆ ಅಲೌಕಿಕ ಬುದ್ಧಿಶಕ್ತಿಯಾಗಲಿ ಸ್ಥಿರವಾದ ಮನಸ್ಸಾಗಲಿ ಇರುವುದಿಲ್ಲ. ಇವುಗಳಿಲ್ಲದೆ ಶಾಂತಿ ಇಲ್ಲ. ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿ. ನಾವು ಈ ಮೇಲ್ಗಡೆ ಎಷ್ಟೊಂದು ವಿಡಿಯೋಗಳನ್ನ ನೋಡಿದ್ವಲ್ಲ, ಎಲ್ಲರೂ ಕೂಡ ಡ್ರಗ್ಸ್ ಅಡಿಕ್ಟ್ ಆಗ್ತಾ ಇದ್ರು, ಪಾರ್ನ್ ಅಡಿಕ್ಟ್ ಆಗ್ತಾ ಇದ್ರು, ಜೊತೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಚಟಗಳಿಗೆ ಅಡಿಕ್ಟ್ ಆಗಿರುವಂತ ವ್ಯಕ್ತಿಗಳಿಗೆ ಅವ್ರಿಗೆ ನಿಜವಾದ ಬುದ್ಧಿ ಇರೋದಿಲ್ಲ. ಎರಡನೇದಾಗಿ ಅವ್ರಿಗೆ ಕಾನ್ಸಂಟ್ರೇಷನ್, ಒಂದು ಮೈಂಡ್, ಪೀಸ್ಫುಲ್ ಮೈಂಡ್ ಕೂಡ ಇರೋದಿಲ್ಲ. ಬುದ್ಧಿ ಇಲ್ಲ, ಮೈಂಡ್ ಇಲ್ಲ, ಸ್ಥಿರವಾದಂತಹ ಮನಸ್ಸಿಲ್ಲ ಅಂತ ವ್ಯಕ್ತಿಗೆ ಅವನಿಗೆ ಶಾಂತಿ ಎಲ್ಲಿಂದ ಬರೋದಕ್ಕೆ ಸಾಧ್ಯ? ಶಾಂತಿನೇ ಇಲ್ಲ ಅಂದ್ಮೇಲೆ ಸುಖ ಬರೋದಕ್ಕೆ ಎಲ್ಲಿಂದ ಸಾಧ್ಯ? ಹಾಗಾಗಿ ನಮ್ಮ ನಿಜವಾದ ಸುಖದ ಸೂತ್ರ ಏನು ಅಂದ್ರೆ, ನಾವು ಹಿಂದೆ ನೋಡಿದ್ವಲ್ಲ, ನಮ್ಮೆಲ್ಲ ಆಸೆಗಳನ್ನ, ನಮ್ಮೆಲ್ಲ ದ್ವೇಷಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಅದನ್ನೆಲ್ಲ ಬಿಟ್ಟು, ನಮ್ಮ ದುರಾಸೆಯನ್ನ ಬಿಟ್ಟು ನಾವೇನ್ ಮಾಡ್ಬೇಕಂದ್ರೆ ನಾವು ಮರೆತಿರುವಂತಹ ಭಗವಂತನ ಜೊತೆ ನಮ್ಮ ಸಂಬಂಧವನ್ನ ಏನ್ ಮಾಡ್ಬೇಕು? ಏರ್ಪಡಿಸ್ಕೋಬೇಕು. ಯಾವಾಗ ಆ ಒಂದು ಭಗವಂತನ ಜೊತೆ ನಮ್ಮ ಸಂಬಂಧವನ್ನ ನಾವು ಏರ್ಪಡಿಸ್ಕೊಂಡು, ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ವಾ, ಏನ್ ಮಾಡ್ಬೇಕಂದ್ರೆ ಆ ಭಗವಂತನಿಗೆ ನಾವು ಸೇವೆಯನ್ನ ಮಾಡ್ತೀವಲ್ವಾ, ಆ ಸೇವೆ ಮಾಡೋ ಮಾತ್ರದಿಂದ ಏನಾಗುತ್ತಂದ್ರೆ ಒಬ್ಬ ವ್ಯಕ್ತಿಗೆ ಇಲ್ಲಿ ಆನಂದವನ್ನು ಅವನು ಪಡೀತಾ ಹೋಗ್ತಾನೆ ಅನ್ನೋದನ್ನ ನಾವೊಂದು ಚಿಕ್ಕದಾದಂತ, ಇಷ್ಟೊತ್ತರೆಗೂ ನಾವೇನೆಲ್ಲ ಚರ್ಚೆಯನ್ನ ಮಾಡಿದ್ವಲ್ವಾ, ಆ ಒಂದು ಇಡೀ ಚರ್ಚೆದು ಒಂದು ಪುರಂದರದಾಸರು ಒಂದು ಒಳ್ಳೆ ಸಂದೇಶವನ್ನ ನಮ್ಗೆ ಕೊಡ್ತಾರೆ. ಇನ್ನ 10 ನಿಮಿಷ ಅಷ್ಟೇ ನಮ್ದು. ಒಂದು 10 ನಿಮಿಷದಲ್ಲಿ ನಮ್ದು ಈ ಒಂದು ಸೆಷನ್ ಮುಗಿಯುತ್ತೆ. ಪುರಂದರದಾಸರು ಒಂದು ಒಳ್ಳೆ ಸಂದೇಶವನ್ನ ಮನುಷ್ಯರಿಗೆ, ನಾವಿಷ್ಟೊತ್ತರೆಗೂ ಏನೆಲ್ಲ ಚರ್ಚೆ ಮಾಡಿದೀವಿ ಅಂದ್ರೆ, ಮೊದಲನೇದಾಗಿ ನಾವೆಲ್ಲರೂ ಕೂಡ ಸುಖವನ್ನ ಹುಡುಕ್ತಾ ಇದೀವಿ. ಆದ್ರೆ ನಾವೆಲ್ಲ ಸುಖವನ್ನ ಎಲ್ಲಿ ಹುಡುಕ್ತಾ ಇದೀವಿ ಅಂದ್ರೆ, ಸುಖವನ್ನ ವಸ್ತುಗಳಲ್ಲಿ ಹುಡುಕ್ತಾ ಇದೀವಿ, ಸುಖವನ್ನ ಹೊರಗಡೆ ಹುಡುಕ್ತಾ ಇದೀವಿ. ಸುಖವನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಬೇರೆ ಬೇರೆ ವಿಧಾನಗಳಲ್ಲಿ, ಆಟದಲ್ಲಿ, ವಸ್ತುಗಳಲ್ಲಿ, ಇಂದ್ರಿಯ ತೃಪ್ತಿಯಲ್ಲಿ ನಾವು ಸುಖವನ್ನ ಹುಡುಕ್ತಾ ಇದೀವಿ. ಆದ್ರೆ ನಿಜವಾಗ್ಲೂ ಕೂಡ ಇದು ಯಾವುದು ಕೂಡ ಸುಖ ಶಾಶ್ವತವಾದಂತ ಸುಖ ಅಲ್ಲ. ಯಾಕೆ ಅಂದ್ರೆ ಭಗವದ್ಗೀತೆ ಹೇಳುತ್ತೆ, ಈ ಎಲ್ಲ ಸುಖ ಯಾವ ತರ ಅಂದ್ರೆ, ಏಹಿ ಸಂಸ್ಪರ್ಶಜ ಭೋಗ ದುಃಖ ಏನವ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ. ಭೌತಿಕ ಇಂದ್ರಿಯಗಳ ಸಂಪರ್ಕದ ಸುಖವು ದುಃಖಗಳ ಮೂಲವಾಗಿರುವುದರಿಂದ
ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿಪುತ್ರನೇ, ಇಂತಹ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು. ನಾವು ಬೇರೆ ಏನೆಲ್ಲ ಸುಖ ನೋಡೋದು, ಒಂದು ಮೂವಿ ನೋಡ್ತೀವಿ, ಜೊತೆ ನಾವು ಹೊರಗಡೆ ಹೋಗ್ಬಿಟ್ಟು ತಿಂತೀವಿ, ಇದು ಹೆಂಗಂದ್ರೆ ಸ್ವಲ್ಪ ಹೊತ್ತಷ್ಟೇ ಸುಖ, ಅದಾದ್ಮೇಲೆ ಏನಾಗುತ್ತೆ, ಅದಕ್ಕೆ ಎಂಡು. ಆದರೆ ನಿಜವಾದ ಆಧ್ಯಾತ್ಮಿಕವಾದಂತಹ ಸುಖ ಯಾವ ರೀತಿ ಇರುತ್ತಂದ್ರೆ ಅದು ಶಾಶ್ವತವಾಗಿ ಆನಂದಾಂಬುದಿ ವರ್ಧನಂ, ಅದು ಸದಾ ಇರುತ್ತೆ. ಅಂತ ಆಧ್ಯಾತ್ಮಿಕವಾದಂತಹ ಸುಖ ಏನು ಅನ್ನೋದನ್ನ ಪುರಂದರದಾಸರು ಒಂದು ಮಾತಲ್ಲಿ ನಮಗೆ ಹೇಳ್ತಾರೆ. ಸೊ ಮನುಷ್ಯನಿಗೂ ಪ್ರಾಣಿಗಳಿಗೂ ಏನ್ ವ್ಯತ್ಯಾಸ ಅನ್ನೋದು ಕೂಡ ನಾವು ಇಷ್ಟೊತ್ತರೆಗೂ ತಿಳುವಳಿಕೆಯನ್ನ ಪಡೆದಿದ್ದೀವಿ. ಸೊ ಈ ಒಂದು ಮನುಷ್ಯ ಜನ್ಮದಲ್ಲಿ ಪುರಂದರದಾಸರು ಹೇಳ್ತಾರೆ, ಏನು ಮಾತನ್ನ ಹೇಳ್ತಾರೆ, ಮನುಜ ಶರೀರವಿದು ಏನು ಸುಖ, ಇದು ನೆನೆದರೆ ಘೋರ, ಇದು ಏನು ಸುಖ. ಮನುಷ್ಯನಾಗಿ ಹುಟ್ಟಿದ್ವಿ, ಹುಟ್ಟೋದು ಭಯಂಕರ, ಹುಟ್ಟಿದ್ಮೇಲೆ ಸಾವು ಭಯಂಕರ, ಜೊತೆಯಲ್ಲಿ ಜನ್ಮ ಮೃತ್ಯು ಮಧ್ಯೆ ಏನಂದ್ರೆ ನಮ್ಗೆ ವಯಸ್ಸಾಗುತ್ತೆ, ಜೊತೆಲಿ ರೋಗ ಬರುತ್ತೆ. ಅದನ್ನೇ ಪುರಂದರದಾಸರು ಒಂದು ಮಾತಲ್ಲಿ ಹೇಳ್ತಾ ಇದ್ರು ನೋಡಿ, ದಿನ ದಿನ ಹಸಿ ತೃಷೆ ಘನ ಘನ ರೋಗದಳು ಅನುಭವಿಸುವುದು ಏನು ಸುಖ. ಬೆಳಿಗ್ಗೆದ್ರೆ ಹಸುವಾಗುತ್ತೆ, ಬೇರೆ ಬೇರೆ ರೀತಿಯಿಂದ ರೋಗಗಳು ಬರುತ್ತೆ, ಇವುಗಳ ಮಧ್ಯೆ ಏನಿದೆ ಸುಖ ನಮ್ಗೆ ನಿಜವಾಗ್ಲೂ ಕೂಡ ಇಲ್ಲಿ. ಮತ್ತೆ ಪರಿಪರಿ ವಿಧದಲ್ಲಿ ಪಾಪವ ಗಳಿಸುತ್ತಾ ನರಕಕ್ಕೆ ಬೀಳುವುದು ಏನು ಸುಖ. ಎಷ್ಟೆಲ್ಲ ನಾವು ಇಷ್ಟೊತ್ತರೆಗೂ ನೋಡಿದ್ವಲ್ಲ, ಏನೆಲ್ಲ ಮಾಡಬಾರ್ದು ಶಾಸ್ತ್ರಗಳ ವಿರುದ್ಧವಾಗಿ ಅವುಗಳನ್ನೇ ಮಾಡ್ತಾ ಪಾಪಗಳನ್ನ ನಾವು ಕೂಡಿಡ್ತಾ ನರಕಕ್ಕೆ ಹೋಗುವಂತ, ನರಕ ಎಲ್ಲೋ ಇಲ್ಲ, ಇಲ್ಲೇ ನಾವು ಕಷ್ಟವನ್ನ ಇಂಥ ಒಂದು ಶರೀರದಲ್ಲಿ ಇದ್ದೀವಲ್ಲ, ನಮ್ಗೆ ನಿಜವಾಗ್ಲೂ ಏನು ಸುಖ ಇದೆ. ಆದ್ರೆ ನಿಜವಾದ ಸುಖ ಅಂದ್ರೆ ಏನು ಅಂದ್ರೆ, ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್, ವಿರೂಪಾಕ್ಷ ಅವರು ಮ್ಯೂಟ್ ಮಾಡ್ಕೊಳ್ಳಿ. ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಲ್ಲ, ನಮ್ಮ ನಿಜವಾದ ಸುಖ ಏನು ಅಂದ್ರೆ ಅಂತ ಭಗವಂತನ ಕೃಷ್ಣ ಪ್ರಜ್ಞೆಯಲ್ಲಿ ಅಂತ ಭಗವಂತನ ಜೊತೆ ನಾವು ಸಂಬಂಧವನ್ನ ಏರ್ಪಡಿಸ್ಕೋಬೇಕು. ಅದನ್ನೇ ಪುರಂದರದಾಸರು ತುಂಬಾ ಸರಳವಾಗಿ ಹೇಳ್ತಾ ಇದ್ದಾರೆ, ಪುರಂದರ ವಿಠಲನ ಮನದಲ್ಲಿ ನೆನೆದು, ಪುರಂದರ ವಿಠಲನ ಮನದಲ್ಲಿ ನೆನೆದು ಸದ್ಧರ್ಮದಳು ನಡೆದರೆ ಆಗ ಸುಖ. ಈ ಮನುಷ್ಯನಾಗಿ ಹುಟ್ಟಿದ್ಮೇಲೆ ನಾವು ಪ್ರಾಣಿಗೂ ಮನುಷ್ಯನಿಗೂ ಏನ್ ವ್ಯತ್ಯಾಸ ಅಂತ ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ ಕೇವಲ ಧರ್ಮ, ಆ ಧರ್ಮನೇ ವ್ಯತ್ಯಾಸ. ಆ ಧರ್ಮ ಅಂದ್ರೆ ಏನು, ತವೈಪುಂಸ ಪರೋಧರ್ಮ ಯಥೋ ಭಕ್ತಿರ್ ಅಧೋಕ್ಷಜ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಆ ನಿಜವಾದ ಧರ್ಮ ಅಂದ್ರೆ ಆ ಭಗವಂತನ ಸೇವೆಯನ್ನ ಮಾಡೋದಿದೆಯಲ್ಲ, ಅದೇ ನಿಜವಾದ ಧರ್ಮ. ಅದಕ್ಕೆ ಪುರಂದರದಾಸರು ಒಂದು ಒಳ್ಳೆ ಮಾತನ್ನು ಹೇಳಿದ್ರೆ, ನಮ್ಗೆ ಯಾವಾಗ ಸುಖ ಅಂದ್ರೆ ಆ ಪುರಂದರ ವಿಠಲನ ಮನದಲ್ಲಿ ನೆನೆದು ಆ ಭಗವಂತನನ್ನ ಸದಾ ಸ್ಮರಣೆಯನ್ನ ಮಾಡ್ತಾ ಸದ್ಧರ್ಮದಲ್ಲಿ, ಸರಿಯಾದ ಆಚಾರ ವಿಚಾರ ಧರ್ಮದಲ್ಲಿ ನಾವು ಯಾವಾಗ ನಡೀತೀವಲ್ವಾ, ಅದು ನಮಗೆ ನಿಜವಾದ ಸುಖ ಅನ್ನೋದನ್ನ ಪುರಂದರದಾಸರು ಹೇಳ್ತಾರೆ. ಮತ್ತೆ ಅದೇ ಪುರಂದರದಾಸರು ಇಷ್ಟೊತ್ತರೆಗೂ ಏನು ಭಗವದ್ಗೀತೆಯ ಸಾರವನ್ನ ಮತ್ತೆ ಈ ಒಂದು ಹಾಡಿನ ಸಾರವನ್ನ ಇನ್ನೂ ತುಂಬಾ ಚೆನ್ನಾಗಿ ಕನ್ನಡ ಭಾಷೆಯಲ್ಲಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಏನು ಹೇಳ್ತಾರೆ ಅಂದ್ರೆ, ಇಷ್ಟೊತ್ತರೆಗೂ ನಾನು ಏನೆಲ್ಲ ಚರ್ಚೆನ ಮಾಡಿದ್ರು ಅದು ಸಾರಾಂಶವನ್ನ ಒಂದು ಚಿಕ್ಕದಾದಂಥ ಮಾತಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಅಂದ್ರೆ, ವಿಷಯದ ವಿಚಾರ ಬಿಡು, ವಿಷಯದ ವಿಚಾರ ಬಿಡು, ವಿಹಿತ ಕರ್ಮವ ಮಾಡು, ವಿನಯದಿ ಸಜ್ಜನರ ಕೂಡು, ವೈರಾಗ್ಯ ಭಾಗ್ಯವ ಬೇಡು, ಒಳಗಣ್ಣ ತೆರೆದು ನೋಡು, ಒಳಗಣ್ಣಿನೊಳಗಿಂದ ಒಳಗೊಳಗೆ ಓಡು, ಅಲ್ಲಿರುವ ಮೂರ್ ಜಗದ ಹರಿಯನ್ನು ಕುರಿತು ಹಾಡು, ಇದೇ ಪುರಂದರ ದಾಸನ ಹಾಡಿನ ಜಾಡು, ಇದಕ್ಕೆ ಸಂಭ್ರಮಿಸಿದ್ದು ಕನ್ನಡ ನಾಡು. ಎಷ್ಟು ಅದ್ಭುತವಾದಂಥ ಒಂದು ಸಾರಾಂಶವನ್ನ ನಾವೆಲ್ಲ ಸುಖವಾಗಿರೋದಕ್ಕೆ ಒಂದು ಒಳ್ಳೆ ಮಾತನ್ನ ಹೇಳ್ತಾ ಇದ್ರೆ, ವಿಷಯದ ವಿಚಾರ ಬಿಡು. ನಾನು ಇವಾಗ ಆಲ್ರೆಡಿ ಚರ್ಚೆ ಮಾಡಿದ್ವಲ್ಲ, ಏನನ್ನ ಮಾಡಬಾರ್ದು ಅಂತ ಇದೆಯಲ್ವಾ, ಆ ಎಲ್ಲ ಪಾಪ ಕಾರ್ಯಗಳು, ಆ ಎಲ್ಲ ವಿಷಯದ ವಿಚಾರಗಳು, ಅದು ಮದ್ಯಪಾನ, ಅನೈತಿಕ ಸಂಬಂಧ, ಜೂಜು, ಅದೆಲ್ಲವನ್ನ ಬಿಡು. ವಿನಯದಿ ಸಜ್ಜನರ ಕೊಡು, ಒಳ್ಳೆ ಸಜ್ಜನರ ಸಂಘವನ್ನ ಮಾಡು, ವೈರಾಗ್ಯ ಭಾಗ್ಯವ ಬೇಡು. ವೈರಾಗ್ಯ ಅಂದ್ರೆ ಎಲ್ಲವನ್ನ ಬಿಡಬೇಕು ಅಂತಲ್ಲ, ಆದ್ರೆ ಯಾವ್ದ್ಯಾವ್ದು ಬೇಡವೋ ಅದನ್ನೆಲ್ಲ ಬಿಡಬೇಕು. ಆ ವೈರಾಗ್ಯ ಭಾಗ್ಯವನ್ನ ಬೇಡು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ನಾವು ವೈರಾಗ್ಯ ಭಾಗ್ಯವ ಬೇಡು, ಒಳಗಣ್ಣ ತೆರೆದು ನೋಡು, ಒಳಗಣ್ಣಿನೊಳಗಿಂದ ಒಳಗೊಳಗೆ ಓಡು. ಅಂದ್ರೆ ಇಷ್ಟೆಲ್ಲವನ್ನ ಮಾಡ್ತಾ ನಾವೇನ್ ಮಾಡ್ಬೇಕಂದ್ರೆ, ಆ ಒಂದು ಪರಮಾತ್ಮ ನಮ್ಮ ಹೃದಯದಲ್ಲಿ ಇದ್ದಾನಲ್ವಾ, ಆ ಪರಮಾತ್ಮನ ಒಳಗಡೆ ಹೋಗಿ ಆ ಪರಮಾತ್ಮನನ್ನ ಕುರಿತು ಹಾಡಬೇಕು. ಅಂದ್ರೆ ಅವನ ಸ್ಮರಣೆಯನ್ನ ಮಾಡಬೇಕು. ಆ ಸ್ಮರಣೆಯನ್ನ ಮಾಡೋ ಮುಖಾಂತರವಾಗಿ ನಾವೇನ್ ಮಾಡ್ಬೋದು ಅಂದ್ರೆ, ಈ ಒಂದು
ನಾವೇನನ್ನ ಬಯಸ್ತಾ ಇದೀವಿ ಸುಖವನ್ನ ಖಂಡಿತವಾಗ್ಲೂ ಕೂಡ ಒಬ್ಬ ವ್ಯಕ್ತಿ ಸುಖವಾಗಿರೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಪುರಂದರದಾಸರು ಬಂದಿದ್ದು ಸುಮಾರು 500-600 ವರ್ಷಗಳ ಹಿಂದೆ. ಆ ಪುರಂದರದಾಸರು ಇದ್ದಂತ ಕಾಲದಲ್ಲಿ ಯಾವುದೇ ಫೋನ್ ಇಲ್ಲ, ಮೊಬೈಲ್ ಇಲ್ಲ, ಫ್ಯಾಕ್ಸ್ ಇಲ್ಲ, ವೈಫೈ ಇಲ್ಲ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ ಅದೇ ಸಮಯ ಆಗ್ತಾ ಇದೆ ಅಲ್ಲ ಪ್ರಭುಜಿ? ಎಸ್ ಮಾತಾಜಿ, ಎಂಡ್ ಮಾಡ್ತೀನಿ. ಓಕೆ. ಏನೂ ಇಲ್ದಿರುವಂತ ಸಂದರ್ಭದಲ್ಲೂ ಕೂಡ ಅವರೆಲ್ಲರೂ ಕೂಡ ಆ ಜನ ಎಷ್ಟು ಆನಂದವಾಗಿದ್ರು. ಆದ್ರೆ ಇವತ್ತು ನಮ್ಮಲ್ಲಿ ಎಲ್ಲವೂ ಇದೆ, ಆದ್ರೆ ಆನಂದ ಇಲ್ಲ. ಕಾರಣ ಏನು ಅಂದ್ರೆ ನಾವು ಯಾರನ್ನ ಮರ್ತಿದೀವಿ ಅಂದ್ರೆ ಆ ಭಗವಂತನನ್ನ ಮರ್ತಿದೀವಿ. ಹಾಗಾಗಿ ಶ್ರೀಲ ಪ್ರಭುಪಾದ್ ಅವರ ಕೃಪೆಯಿಂದ ಇವತ್ತು ನಮ್ಗೆಲ್ರಿಗೂ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಏನು ಅಂದ್ರೆ ಶ್ರೀಲ ಪ್ರಭುಪಾದರ ಕೃಪೆಯಿಂದ ಇವತ್ತು ಇಸ್ಕಾನ್ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಈ ಒಂದು ಭಗವದ್ಗೀತೆ ವಿಚಾರಗಳನ್ನ ಮತ್ತೆ ಭಗವಂತನ ವಿಚಾರಗಳನ್ನ ನಮ್ಗೆ ತಿಳುವಳಿಕೆಯನ್ನ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಒಂದು ಒಳ್ಳೆ ಫಾರ್ಚುನೇಟ್ ಇದೆ, ಒಂದು ಒಳ್ಳೆ ಅವಕಾಶವನ್ನು ಎಲ್ಲರೂ ಕೂಡ ಉಪಯೋಗಿಸ್ಕೋಬೇಕು. ಮತ್ತೆ ಶ್ರೀಲ ಪ್ರಭುಪಾದ್ ಹೇಳಿದಂಗೆ ಚಾಂಟ್ ಹರೇ ಕೃಷ್ಣ ಅಂಡ್ ಬಿ ಹ್ಯಾಪಿ. ತುಂಬಾ ಸರಳವಾದಂತ ಒಂದು ವಿಚಾರ. ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕಂದ್ರೆ ಸದಾ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ಆನಂದಿಸಿ, ಅದೇ ಈ ಒಂದು ಆನಂದದ ಒಂದು ಸೂತ್ರ ಅಂತ ಹೇಳ್ತಾ ಇವತ್ತಿನ ಸೆಷನ್ ನಾವಿವಾಗ ಇಲ್ಲಿಗೆ ಮುಕ್ತಾಯವನ್ನ ಮಾಡೋಣ. ಸೊ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಈ ಒಂದು ಭಗವದ್ಗೀತಾ ಸೆಷನ್ಸ್ ಇದೆಯಲ್ವಾ, ಇದು ನಮ್ಮ ಎಲ್ಲ ಪ್ರಶ್ನೆಗಳಿಗೆ, ನಮ್ಮೆಲ್ಲ ದುಃಖಗಳಿಗೆ ಸರಿಯಾದಂಥ ಉತ್ತರವನ್ನು ನಮಗೆ ಕೊಡುತ್ತೆ. ಹಾಗಾಗಿ ಈ ಬರುವಂತಹ ಮುಂದಿನ ಎಲ್ಲ ಸೆಷನ್ ಅಲ್ಲೂ ಕೂಡ ನೀವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಇಲ್ಲಿಗೆ ನಮ್ಮ ಈ ಒಂದು ಸೆಮಿನಾರ್ ಮುಕ್ತಾಯ ಆಗಿದೆ. ನಿಮ್ಗೆ ಏನಾದ್ರು ಅನಿಸಿಕೆಗಳು ಅಥವಾ ನೀವು ಇವತ್ತಿನ ಸೆಷನ್ ಅಲ್ಲಿ ನಿಮ್ಗೆ ಏನ್ ತುಂಬಾ ಇಷ್ಟವಾದಂತ ವಿಚಾರ ಇತ್ತು ಅಥವಾ ವಾಟ್ ಈಸ್ ಇಟ್ ಟೇಕ್ ಅವೇ ಅಂತ ಇದ್ರೆ ನೀವು ಹೇಳಬಹುದು, ಅಥವಾ ಏನಾದ್ರು ಪ್ರಶ್ನೆಗಳಿದ್ರು ಕೂಡ ನೀವು ಕೇಳಬಹುದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಎಸ್ ಪ್ರಭು. ಈ ಲೋಕದಲ್ಲಿ ನಾವು ನಿಜವಾದ ಸುಖವನ್ನು ಪಡೆಯೋದಕ್ಕಾಗೋದಿಲ್ಲ. ಭಗವಂತನಿಗೆ ಶರಣಾದರೆ ಮಾತ್ರ ನಾವು ನಿಜವಾದ ಸುಖ ಪಡಿಬಹುದು. ಥ್ಯಾಂಕ್ ಯು ಉಮೇಶ್ ಪ್ರಭು, ತುಂಬಾ ಒಳ್ಳೆ ಮಾತನ್ನು ಹೇಳಿದ್ರಿ. ಇಲ್ಲಿರುವಂತಹ ಸುಖ ಅದು ಅಶಾಶ್ವತವಾಗಿರೋದು, ಜೊತೆಲಿ ಅದು ಪ್ರಾರಂಭದಲ್ಲಿ ಕಷ್ಟಕರವಾಗಿ ಸುಖವಾಗಿರುತ್ತೆ, ಆದ್ರೆ ಹೋಗ್ತಾ ಹೋಗ್ತಾ ನಮ್ಗೆ ದುಃಖವನ್ನೇ ಕೊಡುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಆದ್ರೆ ಭಗವಂತನ ಜೊತೆ ನಮ್ಮ ಸಂಬಂಧ, ಅವನ ಜೊತೆ ನಮ್ಮ ಒಂದು ಸಂಪರ್ಕ ಶಾಶ್ವತವಾದಂತಹ ಸುಖವನ್ನು ಕೊಡುತ್ತೆ. ಥ್ಯಾಂಕ್ ಯು ಪ್ರಭು, ಒಳ್ಳೆ ವಿಚಾರವನ್ನು ನೀವು ಇವತ್ತು ಅರ್ಥ ಮಾಡ್ಕೊಂಡಿದ್ದೀರಾ. ಬೇರೆ ಯಾರ್ದಾರು ನಿಮ್ಮ ಅನಿಸಿಕೆ, ಏನಾದ್ರು ಪ್ರಶ್ನೆಗಳು? ಹರೇ ಕೃಷ್ಣ ಪ್ರಭುಜಿ. ಎಸ್ ವಿಶ್ರುತ್. ನೀವು ಮನುಷ್ಯಂಗೂ ಹಾಗೂ ಪ್ರಾಣಿಗೂ ಏನ್ ವ್ಯತ್ಯಾಸ ಅಂತ ಹೇಳ್ಕೊಟ್ರಿ ಇವತ್ತು. ಓಕೆ, ಥ್ಯಾಂಕ್ ಯು. ಅದು ನಿಮ್ಗೆ ಅರ್ಥ ಆಯ್ತಾ? ಹಾ, ಅರ್ಥ ಆಯ್ತು ಪ್ರಭುಜಿ. ಥ್ಯಾಂಕ್ ಯು ವಿಶ್ರುತ್. ಸೊ ಚಿಕ್ಕ ಹುಡುಗ ಆದ್ರೂ ಕೂಡ ಒಂದು ಒಳ್ಳೆ ವಿಚಾರವನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಥ್ಯಾಂಕ್ ಯು. ಮತ್ತೆ ಬೇರೆ ಯಾರಾದ್ರು? ಹರೇ ಕೃಷ್ಣ. ಎಸ್ ಪವಿತ್ರ ಮಾತಾಜಿ. ನೀವು ತುಂಬಾ ಎಕ್ಸಾಂಪಲ್ ಎಲ್ಲ ಚೆನ್ನಾಗಿ ಕೊಟ್ರಿ. ನಮ್ಗೊಂದು ಅವಕಾಶ, ಇದು ವಿಷಯ ತಿಳಿತಿದ್ರು ಮತ್ತೆ ಮತ್ತೆ ತಿಳಿತಾ ಇರ್ಬೇಕು, ಭಗವಂತನ ಸೇವೆಲೆ ಇರ್ಬೇಕು ಅಂತ ಹೇಳಿದ್ರಲ್ಲ, ಅದು ತುಂಬಾ ಸಂತೋಷ ಆಯ್ತು. ಅದ್ರ ಸೇವೆಲೇ ಇರ್ಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದೀವಿ ಪ್ರಭು. ಥ್ಯಾಂಕ್ ಯು ಮಾತಾಜಿ. ಸೇವೆಲಿ ಇದ್ರೇನೆ ಮುಂದೆ ಹೋಗಕ್ಕಾಗೋದು, ಸುಖ ಸಿಗೋದು ಅಂತ. ಥ್ಯಾಂಕ್ ಯು ಮಾತಾಜಿ. ಅದೊಂದು ಸಂತೋಷ ಸುಖ ಎಲ್ಲ ಅಲ್ಲೇ ಸಿಗೋದು ಅಂತ ಹೇಳಿದ್ರಲ್ಲ, ಅದು ತುಂಬಾ ಚೆನ್ನಾಗಿತ್ತು ಪ್ರಭು, ಅದು ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಪವಿತ್ರ ಮಾತಾಜಿ, ಥ್ಯಾಂಕ್ ಯು. ಮತ್ತೆ ಬೇರೆ ಯಾರ್ದಾರು ನಿಮ್ಮ ಅನಿಸಿಕೆಗಳು? ವಾಟ್ ಇಸ್ ದ ಟೇಕ್ ಅವೇ? ಪ್ರಭುಜಿ. ಎಸ್ ರುಕ್ಮಿಣಿ ಮಾತಾಜಿ. ಕೆಟ್ಟ ಚಟ ಒಳಗೇನೆ ಜನ ಸಂತೋಷವನ್ನು ಹುಡ್ಕೊಂತಾವ್ರೆ, ಭಗವಂತನ ನೆಡೆಗ್ ಬರಕ್ ಯಾರು ಪ್ರಯತ್ನನೇ ಪಡ್ತಾ ಇಲ್ಲ. ಏನ್ ಮಾಡೋದ್ ಪ್ರಭುಜಿ ಅಂತವ್ರನ್ನ ಕರ್ಸ್ಕೊಳಕ್ಕೆ? ಮಾತಾಜಿ ಅವ್ರದ್ದು ಒಳ್ಳೆ ಪ್ರಶ್ನೆ. ಎಲ್ಲರಿಗೂ ಒಂದು ಇವತ್ತು ಪ್ರಪಂಚದಲ್ಲಿ ಆಲ್ರೆಡಿ ವಿಡಿಯೋಸ್ ಎಲ್ಲ ನೋಡಿದ್ರಲ್ಲ, ಎಲ್ಲ ಜನ ಇವತ್ತು ಯುವಕರಿಂದ ಹಿಡಿದು ಮುದುಕರಿಂದ ಹಿಡಿದು ಪ್ರತಿಯೊಬ್ರು ಕೂಡ ಚಟದಲ್ಲೇ ಸುಖವನ್ನ ಇದೆ ಅಂತ ಹೋಗ್ತಾ ಇದ್ದಾರೆ. ಅಂಥವ್ರಿಗೆ ನಾವು ಏನ್ ಮಾಡ್ಬೇಕು ಅನ್ನೋದು ಒಂದು ಒಳ್ಳೆ ಕಳಕಳಿಯಾದಂಥ ಒಂದು ಸಾಮಾಜಿಕವಾದಂಥ ಕಳಕಳಿ ಇರುವಂಥ ಒಂದು ಪ್ರಶ್ನೆಯನ್ನ ಮಾತಾಜಿ ಕೇಳಿದ್ದೀರಾ. ಮಾತಾಜಿ ಅದಕ್ಕಂತಾನೆ ಶ್ರೀಲ ಪ್ರಭುಪಾದ್ ಪ್ರಪಂಚಾದ್ಯಂತ ಇಸ್ಕಾನ್ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಇವತ್ತು ನಮ್ಮ ಬೆಂಗಳೂರಲ್ಲೂ ಕೂಡ ಒಂದಲ್ಲ ಎರಡಲ್ಲ ಸುಮಾರು ಸಂಸ್ಥೆಗಳಿದೆ. ಈ ರೀತಿ ಭಕ್ತರು ಹಲವಾರು ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಅವ್ರಿಗೆ ಇಷ್ಟಂತೂ ಹೇಳ್ಬೋದು, ಸಾಧ್ಯವಾದಷ್ಟು ಅವ್ರಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಮ್ಮ ದೇವಸ್ಥಾನಗಳಿಗೆ ಬರೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿ, ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಇಲ್ಲಾಂದ್ರೆ ಅವ್ರಿಗೆ ಹರೇ ಕೃಷ್ಣ ಮಹಾಮಂತ್ರನ ಜಪ ಮಾಡೋದಕ್ಕೆ ಹೇಳಿ, ಇಲ್ಲ ಶ್ರೀಲ ಪ್ರಭುಪಾದರು ಯಾವ್ದಾದ್ರು ಒಂದು ಚಿಕ್ಕದಾದಂಥ ಪುಸ್ತಕವನ್ನಾದರೂ ಓದೋದಕ್ಕೆ ನಾವು ಅವ್ರಿಗೆ ಅವಕಾಶವನ್ನ ಮಾಡಿಕೊಡಿ. ಮತ್ತೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಭಗವಂತನಲ್ಲಿ ನೀವು ಯಾವಾಗಲೂ ಕೂಡ
ಪ್ರಾರ್ಥನೆಯನ್ನ ಮಾಡಿ. ಬೇರೆ ಯಾರಿಗಾರು ನಿಮ್ಮ ಅನಿಸಿಕೆ? ಸೊ ನಮ್ಮ ಸಮಯ ಇಲ್ಲಿಗೆ ಈಗಾಗಲೇ ಮುಗಿದಿದೆ. ಸೊ ಎಲ್ಲರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಇಷ್ಟೊತ್ತರೆಗೂ ಸಾವಧಾನದಿಂದ ಕೇಳಿದಕ್ಕೆ, ಮತ್ತೆ ನಿಮ್ಮೊಂದು ಒಳ್ಳೆ ಕಾಮೆಂಟ್ಸ್ನ ತುಂಬಾ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಸೆಷನ್ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ರಕ್ಷಿತಾ ಮಾತಾಜಿ, ಥ್ಯಾಂಕ್ ಯು ಅಚ್ಯುತ ಮದನ್ ಮೋಹನ್ ಪ್ರಭು. ನಾನು ಮುಗಿಸ್ತಿದ್ದೀನಿ ಇವಾಗ. ಥ್ಯಾಂಕ್ ಯು. ಹರೇ ಕೃಷ್ಣ ವಿಜೇತಾ ಮಾತಾಜಿ. ಓಕೆ, ಇಲ್ಲಿವರೆಗೂ ಲೋಕವನ್ನು ಜಗನ್ನಾಥ ಪ್ರಭುಗಳು ಬಹಳ ಚೆನ್ನಾಗಿ ಪ್ರವಚನ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಅಭಿಪ್ರಾಯದಲ್ಲೇ ಅದು ಗೊತ್ತಾಗತ್ತೆ. ಸೊ ತಮ್ಮೆಲ್ಲರಿಗೂ ಮೊದಲನೇದಾಗಿ ಲೋಕಬಂಧು ಪ್ರಭುಗಳಿಗೆ ಧನ್ಯವಾದಗಳು, ಮತ್ತೆ ಎಲ್ಲ ಭಾಗವಹಿಸಿದಂತಹ ಭಕ್ತರಿಗೆ ಧನ್ಯವಾದಗಳು. ಹರೇ ಕೃಷ್ಣ. ಮುಂದಿನ ವಾರ ಮತ್ತೆ ಎಲ್ಲರೂ ಭೇಟಿಯಾಗೋಣ. ಎಲ್ಲರೂ ಒಂದ್ಸರಿ ಹರೇ ಕೃಷ್ಣ ಮಂತ್ರ ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಥ್ಯಾಂಕ್ ಯು ಲೋಕಬಂಧು ಪ್ರಭು. ಥ್ಯಾಂಕ್ ಯು ಎವ್ರಿವನ್. ಹರೇ ಕೃಷ್ಣ. ಮುಂದಿನ ವಾರ ಮತ್ತೆ ಭೇಟಿ ಮಾಡೋಣ. प्रणाम प्रभु। हरे कृष्णा सब। ಚೆನ್ನಾಗಿ ನೋಡ್ರಪ್ಪ.